ಮಕ್ಕಳೇ, ಇಂದು ನಾವು 9ನೇ ತರಗತಿಯಲ್ಲಿ ಅಧ್ಯಾಯ 5 ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಎಂಬ ವಿಚಾರವಾಗಿ ವಿವರವಾಗಿ ನಾವು ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ಆಹಾರ ಪದಾರ್ಥಗಳು ಕೂಡ ಒಂದು ರೀತಿಯ ಸಂಪನ್ಮೂಲಗಳಿದ್ದ ಹಾಗೆ. ಹಾಗಾದರೆ ಆಹಾರ ಪದಾರ್ಥಗಳನ್ನು ಹೇಗೆ ಪಡಿತೀವಿ ಅಂತ ನಾವು ಗಮನಿಸಿದಾಗ, ಸಾಮಾನ್ಯವಾಗಿ ನಾವು ಆಹಾರ ಪದಾರ್ಥಗಳನ್ನು ಕೃಷಿ ಪದ್ಧತಿಯಿಂದಲೇ ಪಡೆಯೋದು. ನಾವು ಯಾವುದೇ ರೀತಿಯಾದಂಥ ಆಹಾರ ಪದಾರ್ಥಗಳಾಗಲಿ ಅವೆಲ್ಲವೂ ಕೂಡ ಕೃಷಿ ಪದ್ಧತಿಯಿಂದ ನಾವು ಪಡಿತೀವಿ. ಸೊ ಈ ರೀತಿ ಕೃಷಿ ಪದ್ಧತಿಯಲ್ಲಿ ಬೇಸಾಯದಿಂದ ಪಡೆದಂತಹ ಆಹಾರ ಪದಾರ್ಥಗಳನ್ನು ನಿರ್ವಹಣೆ ಮಾಡೋದು ಮತ್ತು ಸಂರಕ್ಷಣೆ ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಅದರಲ್ಲೂ ಈ ಬೆಳೆಗಳನ್ನು ನಾವೇನು ಬೆಳಿತೀವಲ್ಲ, ಆಹಾರಕ್ಕೆ ಎಂದು ನಾವು ಕಾಲಗಳನ್ನು ಅನುಸರಿಸಿ ಬೆಳೆಗಳನ್ನು ಬೆಳಿತೀವಿ, ಹೌದಲ್ಲ? ಆ ಬೆಳೆಗಳನ್ನು ನಾವು 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಖಾರಿಫ್ ಬೆಳೆಗಳು, ಇನ್ನೊಂದು ರಬಿ ಬೆಳೆಗಳು ಅಂತ. ಖಾರಿಫ್ ಬೆಳೆಗಳು ಸಾಮಾನ್ಯವಾಗಿ ಮುಂಗಾರು ಬೆಳೆಗಳಾಗಿರ್ತದೆ. ಮುಂಗಾರು ಬೆಳೆಗಳು, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಬೇಳೆಕಾಳುಗಳನ್ನು ನಾವು ಹೆಚ್ಚಾಗಿ ಬೆಳಿತೀವಿ, ಬೇಳೆಕಾಳುಗಳನ್ನು. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ರಬಿ ಬೆಳೆಗಳು ಅಂದರೆ ಈ ಚಳಿಗಾಲದಲ್ಲಿ ಬೆಳೆಯತಕ್ಕಂತಹ ಬೆಳೆಗಳನ್ನು ರಬಿ ಬೆಳೆಗಳು ಅಂತ ಕರಿತೀವಿ. ಸೊ ಇವುಗಳಲ್ಲಿ ಸಾಮಾನ್ಯವಾಗಿ ಏನಾಗಿರ್ತದೆ ಅಂದರೆ ಏಕದಳ ಧಾನ್ಯಗಳು ಜಾಸ್ತಿ ಇರ್ತದೆ. ರಬಿ ಬೆಳೆನಲ್ಲಿ ಏಕದಳ ಧಾನ್ಯಗಳು ಜಾಸ್ತಿ ಇರ್ತದೆ. ಅದರಲ್ಲಿ ಕೆಲವೊಂದನ್ನು, ಈಗ ಕಡಲೆಕಾಳು, ಸೋಯಾ, ಆಮೇಲೆ ಅವರೆ, ಅವುಗಳನ್ನು ಬಿಟ್ಟರೆ ಇನ್ನು ಮೆಕ್ಕೆಜೋಳ, ರಾಗಿ, ಭತ್ತ, ಗೋಧಿ ಇವೆಲ್ಲವೂ ಕೂಡ ಏನಾಗಿರ್ತದೆ, ರಬಿ ಬೆಳೆಗಳಾಗಿ ನಾವು ಬೆಳಿತೀವಿ. ಬೆಳೆಗಳನ್ನು ಬೆಳಿಬೇಕಾದರೆ ನಮಗೆ 8ನೇ ತರಗತಿಯಲ್ಲಿ ನೀವು ನೋಡಿದೆ, ಕೃಷಿ ಮಾಡಬೇಕಾದ್ರೆ ನಾವೆಲ್ಲ ಯಾವ್ಯಾವ ಅಂಶಗಳನ್ನು ಪರಿಗಣಿಸಬೇಕು ಅಂತ. ಮಣ್ಣಿನ ಫಲವತ್ತತೆಯನ್ನು ಪರಿಗಣಿಸಬೇಕು, ನೀರಿನ ದೊರೆಯುವಿಕೆಯನ್ನು ಪರಿಗಣಿಸಬೇಕು, ಮತ್ತು ಪೋಷಕಾಂಶಗಳನ್ನು ಹೆಚ್ಚಿಸೋದಕ್ಕೆ ನಾವು ಗೊಬ್ಬರಗಳ ಬಳಕೆಯನ್ನು ಮಾಡಬೇಕು, ಕಳೆ ನಿವಾರಣೆ, ಇವೆಲ್ಲವುಗಳನ್ನು ನಾವು ಮಾಡಿಕೊಂಡು ಬೆಳೆಯನ್ನು ಬೆಳಿತೀವಿ. ಸೊ ಇಂತಹ ಬೆಳೆಗಳನ್ನು ಬೆಳೆದು ನಾವು ಅವುಗಳ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ, ನಮ್ಮ ದೈನಂದಿನ ಜೀವನವನ್ನು ಸಾಗಿಸ್ತಾ ಇದ್ದೀವಿ, ಹೌದಲ್ಲ ಮಕ್ಕಳೇ? ಸೊ ಹಾಗಾಗಿ ಈ ಒಂದು ಬೆಳೆಯ ಸುಧಾರಣೆ ಆದದ್ದು ಯಾವಾಗ ನಮ್ಮ ಭಾರತ ದೇಶದಲ್ಲಿ ಅಂತ ನಾವೇನಾದರೂ ಪರಿಗಣಿಸಿದ್ರೆ, ಸುಮಾರು 1960 ಮತ್ತು 2004 ಇಸವಿಯ ಒಳಗೆ ಮಧ್ಯದಲ್ಲಿ ಏನಾಯಿತು, ನಮ್ಮ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದ ಬೆಳೆಯ ಸುಧಾರಣೆ ಆಯಿತು. ಸೊ ನಮ್ಮ ವಿಜ್ಞಾನಿ ಆಗಿರತಕ್ಕಂಥ, ಕೃಷಿ ವಿಜ್ಞಾನಿ ಆಗಿರತಕ್ಕಂಥ ಸ್ವಾಮಿನಾಥನ್, MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಗೋಧಿ ಬೆಳೆಯುವ ಪ್ರಮಾಣ, ಭತ್ತ ಬೆಳೆಯುವ ಪ್ರಮಾಣಗಳು ಹೆಚ್ಚಾದವು. ಅದನ್ನೇ ಹಸಿರು ಮನೆ ಅಥವಾ ಹಸಿರು ಹೆಚ್ಚಾಗಿದೆ. ಅಂದರೆ ಆ ಒಂದು ಹಂತದಲ್ಲಿ ಏನಾಯಿತು, ಹೆಚ್ಚಿನ ಪ್ರಮಾಣದ ಇಳುವರಿ ನಮ್ಮ ಭಾರತ ದೇಶದಲ್ಲಿ ಉಂಟಾಯಿತು. ಅದಕ್ಕೆ ಅದನ್ನು ಈ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ. MS ಸ್ವಾಮಿನಾಥನ್ ಅವರನ್ನು ಹಸಿರು ಕ್ರಾಂತಿಯ ಹರಿಕಾರ, ಯಾಕೆಂದರೆ ಬೆಳೆ ಉತ್ಪಾದನೆ ಜಾಸ್ತಿ ಆಯಿತು. ಹಾಗಾದರೆ ಇದೇನಿದು ಬೆಳೆ ಉತ್ಪಾದನೆ, ರಕ್ಷಣೆ, ನಿರ್ವಹಣೆ ಹೇಗೆ ಅಂದರೆ, ನಾವಿಲ್ಲಿ ಅದನ್ನು 3 ವಿಧಾನಗಳಾಗಿ ನಾವು 3 ಪಂಗಡಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೆಯದು ಬೆಳೆಯ ಸುಧಾರಣೆ. ಮೊದಲನೆಯದು ಬೆಳೆಯ ಸುಧಾರಣೆ. ಸೊ ಹೇಗೆ ಮಾಡಬೇಕು ಈ ಬೆಳೆಯ ಸುಧಾರಣೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತದೆ. ಅದಕ್ಕಿಂತ ಮುಂಚೆ ಮಕ್ಕಳೇ ನೋಡಿ, ನಿಮಗೆಲ್ಲ ಗೊತ್ತಿದೆ, ಇವತ್ತು ಒಂದೆರಡು ಉದಾಹರಣೆಗಳನ್ನು ಕೊಡ್ತೀವಿ. ಆಧುನಿಕವಾಗಿ ವೈಜ್ಞಾನಿಕತೆ, ವೈಚಾರಿಕತೆ, ಅದರ ಜೊತೆಗೆ ಕೃಷಿಯ ಯಂತ್ರಗಳು, ಕೃಷಿ ಉಪಕರಣಗಳು, ಕೃಷಿ ಪದ್ಧತಿಗಳು ಬದಲಾದಾಗ ನಮಗೆ ಉತ್ತಮವಾದಂತಹ ಬೆಳೆಗಳು ನಮ್ಮ ಕಣ್ಮುಂದೆ ಬರೋದಕ್ಕೆ ಶುರುವಾದವು. ಅದು ರಾಗಿನಲ್ಲಾಗಿರಲಿ, ಜೋಳದಲ್ಲಾಗಿರಲಿ, ಹೆಸರು ಕಾಳಿನ ವಿಧಗಳಲ್ಲಾಗಿರಲಿ, ಅಂದರೆ ಬೇಳೆಕಾಳುಗಳಂತ ತೆಗೆದುಕೊಂಬೋಣ, ಬೇಳೆಕಾಳುಗಳಲ್ಲಿ, ಹಣ್ಣು ಮತ್ತು ತರಕಾರಿಗಳಲ್ಲಾಗಲಿ ಎಲ್ಲದರಲ್ಲೂ ಕೂಡ ಬದಲಾವಣೆ ಬಂತು. ಈ ಬದಲಾವಣೆ ಬರೋದಕ್ಕೆ ಮೂಲ ಕಾರಣ ಅಂದರೆ ವೈಜ್ಞಾನಿಕ ಸಂಶೋಧನೆಗಳು. ಯಾವುದರಲ್ಲಿ? ನಾವು ಬೆಳೆಯುವ ಬೆಳೆಗಳ ಮೇಲೆ ವೈಜ್ಞಾನಿಕ ಸಂಶೋಧನೆಗಳು. ಆ ವೈಜ್ಞಾನಿಕ ಸಂಶೋಧನೆಗಳಿಂದ ನಾವು ಬೆಳೆಗಳಲ್ಲಿ ಸುಧಾರಣೆಯನ್ನು ತಂದ್ವಿ. ನಿಮಗೆಲ್ಲ ಗೊತ್ತಿದೆ,
ಸಾಮಾನ್ಯವಾಗಿ ನಾವು ಮೇವು ಏನು ಬಳಸ್ತೀವಲ್ಲ, ಈ ಮೇವು ಬಳಸತಕ್ಕಂಥದ್ದು ನಮ್ಮ ಹೊಲಗಳಲ್ಲಿ, ನಮ್ಮ ಗದ್ದೆಗಳಲ್ಲಿ, ನಮ್ಮ ತೋಟಗಳಲ್ಲಿ ಸಾಮಾನ್ಯವಾಗಿ ಇರತಕ್ಕಂತಹ ಹುಲ್ಲಿನ ಒಂದು ಮೇವುಗಳನ್ನು ನಾವು ಬಳಸ್ತಾ ಇದ್ವಿ. ಸೊ ಅದರ ಜೊತೆಗೆ ಆಧುನಿಕವಾಗಿ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ದನಗಳಿಗೆ, ಹಸುಗಳಿಗೆ, ಎಮ್ಮೆ, ಕರುಗಳಿಗೆ ಮೇವನ್ನೇ ಸಪರೇಟ್ ಆಗಿ ಬೆಳೆಯೋದಕ್ಕೆ ನಾವು ಶುರು ಮಾಡಿದ್ವಿ. ಮೇವುಗಳನ್ನೇ ಸಪರೇಟ್ ಆಗಿ ಬೆಳೆಯೋದಕ್ಕೆ ಶುರು ಮಾಡಿದ್ವಿ. ಅದನ್ನ ಮೇವು ಬೆಳೆ ಅಂತ ಕರಿತೀವಿ. ಈಗ ಉದಾಹರಣೆ ನಾವು ಹೇಳೋದಾದ್ರೆ ಬರ್ಸಿಮ್ ಮತ್ತು ಓಟ್ಸ್ ಎಂಬ ಎರಡು ಮೇವುಗಳು, ಬರ್ಸೀಮ್ ಮತ್ತು ಓಟ್ಸ್ ಎಂಬ ಎರಡು ಮೇವುಗಳೇನಿದೆ, ಓಟ್ಸ್, ಇವುಗಳನ್ನ ಬೆಳೆಯನ್ನ ಹೇಗೆ ಬೆಳಿತೀವೋ ಹಾಗೆ ಬೆಳೆಯೋದು. ಅವುಗಳನ್ನ ಕಟಾವು ಮಾಡಿದ್ರೆ ಮತ್ತೆ ಅವು ಬೆಳಿತಾನೆ ಇರ್ತವೆ. ಕಟಾವು ಮಾಡ್ದಂಗೆ ಅವೇನಾಗ್ತಿರ್ತವೆ, ಮತ್ತೆ ಬೆಳಿತಾನೆ ಇರ್ತವೆ. ಅಂತ ಮೇವುಗಳನ್ನು ಬೆಳೆದು ದನ ಕರುಗಳನ್ನು ಸಾಕೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಸೊ ಹೀಗೆ ಒಂದು ಸುಧಾರಣೆ ಹೇಗಿರುತ್ತೆ ಅನ್ನೋದಕ್ಕೆ ಬರೀ ಬೆಳೆಗಳನ್ನು ಬೆಳ್ಕೊಳ್ಳೋದ್ರಲ್ಲ, ದನಗಳಿಗೆ, ಹಸು ಕರುಗಳಿಗೆ ನಾವು ಒಂದು ನಿರ್ದಿಷ್ಟ ಭಾಗದಲ್ಲಿ ಏನು ಮೇವನ್ನೇ ಬೆಳೆಯನ್ನಾಗಿ ಬೆಳೆಯೋದು. ಸೊ ಇದೆಲ್ಲ ಉದಾಹರಣೆಯನ್ನು ನೋಡಿ ನಾವು ಮುಂದಕ್ಕೆ ಹೋಗೋಣ. ಬೆಳೆಯ ಸುಧಾರಣೆ ಹೇಗೆ ಅನ್ನೋದು. ಸೊ ಸಾಂಪ್ರದಾಯಿಕವಾಗಿ ಬೆಳೆಯತಕ್ಕಂತಹ ಬೆಳೆಗಳನ್ನ ಅವುಗಳಿಗೆ ವೈಜ್ಞಾನಿಕ ಅಂಶಗಳಿಂದ ಮಾರ್ಪಾಡು ಮಾಡಿ ಉತ್ತಮವಾದಂತಹ, ಅವುಗಳಿಗಿಂತಲೂ ಉತ್ತಮವಾದಂತಹ, ಸಾಂಪ್ರದಾಯಿಕ ಬೆಳೆಗಳಿಗಿಂತಲೂ ಉತ್ತಮವಾದಂತಹ ಬೆಳೆಗಳನ್ನ ನಾವೇನು ಬೆಳಿತೀವಲ್ಲ, ಸೊ ಅದು ಏನಾಗಿದೆ, ಬೆಳೆಯ ಸುಧಾರಣೆ ಅಂತ ಕರಿತೀವಿ. ಈ ಬೆಳೆಯ ಸುಧಾರಣೆಯಲ್ಲಿ ಮೊದಲನೆಯ ಒಂದು ಸುಧಾರಣೆ ಹೇಗೆ ಮಾಡೋದಂದ್ರೆ ಸಂಕರಣ. ಬೆಳೆಯ ಸುಧಾರಣೆಯಲ್ಲಿ ಮೊದಲನೇ ಒಂದು ವಿಧಾನ ಸಂಕರಣ. ಏನಿದು ಸಂಕರಣ ಅಂದ್ರೆ ಅಪೇಕ್ಷಿತ ಗುಣಗಳನ್ನು ಬೆಳೆ ತಳಿಗಳಿಗೆ ಸಂಯೋಜಿಸುವ ಕ್ರಿಯೆ. ಅಪೇಕ್ಷಿತ ನಮಗೆ ಬೇಕಾಗಿರತಕ್ಕಂತಹ ಅಪೇಕ್ಷಿತ ಗುಣಗಳನ್ನ ನಾವೇನು ಬೆಳಿತೀವಲ್ಲ ಅಂತಹ ಬೆಳೆಗಳಿಗೆ ಏನ್ ಮಾಡೋದು, ಸಂಯೋಜಿಸುವ ಕ್ರಿಯೆ. ಸಂಯೋಜಿಸುವ ಕ್ರಿಯೆಯನ್ನ ನಾವು ಸಂಕರಣ ಅಂತ ಕರಿತೀವಿ. ಅಪೇಕ್ಷಿತ ಗುಣಗಳನ್ನು ಬೆಳೆಗೆ ಅಥವಾ ಬೆಳೆಗೆ ಅಂತ ಕರಿತೀವಿ. ಬೆಳೆಗೆ ಸಂಯೋಜಿಸುವ ಕ್ರಿಯೆ. ಈ ಉದಾಹರಣೆ, ಒಂದು ನಾವು ಟೊಮೊಟೊ ಗಿಡ ಅಂತ ಇದೆ ಅಂತ ಹೇಳ್ಬೋದು. ಒಂದು ಚೆನ್ನಾಗಿ ಬೆಳೆದಂತಹ ಒಂದು ಟೊಮೊಟೊ ಗಿಡದಲ್ಲಿ ಸುಮಾರು 1 kg ಅಷ್ಟು ಟೊಮೊಟೊ ಸಿಗ್ತದೆ ಅಂದ್ಕೊಂಡ್ರೆ, ಆ ಟೊಮೊಟೊಗಳು ಬಿಡುವತಕ್ಕಂಥದ್ದು 1 kgಗಿಂತ 2 kg ಹೆಚ್ಚು ಮಾಡೋದು. ಅಂದರೆ ಟೊಮೊಟೊಗಳ ಕಾಯಿಗಳ ಬೆಳವಣಿಗೆ ಜಾಸ್ತಿ ಆಗಿ, ಜೊತೆಗೆ 1 kg ಕೊಡತಕ್ಕಂತಹ ಟೊಮೊಟೊ ಗಿಡದಲ್ಲಿ ನಾವು 2 ರಿಂದ 3 kg ಟೊಮೊಟೊಗಳನ್ನು ಕೊಡುವ ಹಾಗೆ ಮಾಡುವುದು. ಅರ್ಥ ಆಯ್ತಾ? ಅಂದ್ರೆ ಹೆಚ್ಚು ಪ್ರಮಾಣದ ಟೊಮೊಟೊಗಳು ಬೆಳೆಯುವ ಹಾಗೆ ಮಾಡುವುದು ಎಂದರ್ಥ. ಸೊ ಅದನ್ನು ನಾವು ಹೇಳ್ತೀವಿ ಅಪೇಕ್ಷಿತ ಗುಣ. ನಮಗೆ ಹೆಚ್ಚಿನ ಪ್ರಮಾಣದ, ಒಂದೇ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದ ಟೊಮೊಟೊ ಬೇಕು, ಒಂದೇ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದ ಮೆಣಸಿನಕಾಯಿ ಬೇಕು, ಒಂದೇ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದ ಹಣ್ಣುಗಳು ಬೇಕು, ನಾವೇನು ಹೇಳ್ತೀವಲ್ಲ. ಸೊ ಆ ರೀತಿ ಮಾಡುವುದನ್ನು ನಾವೇನಂತ ಕರಿತೀವಿ, ಅಪೇಕ್ಷಿತ ಗುಣಗಳನ್ನ ಬೆಳೆಗೆ ಸಂಯೋಜಿಸುವುದು. ಆ ಒಂದು ಲಕ್ಷಣಗಳನ್ನ ಅದಕ್ಕೆ ನಾವು ಕೊಟ್ಟಾಗ ನಾವು ಹಾರ್ಮೋನುಗಳನ್ನು ನಾವು ಕೊಡ್ತೀವಿ. ಹಾರ್ಮೋನುಗಳ ಸಹಾಯದಿಂದ ಕೆಲವು ಔಷಧಗಳನ್ನು ಕೊಡ್ತೀವಿ. ಆ ಔಷಧಗಳ ಸಹಾಯದಿಂದ ಏನಾಗ್ತದೆ, ಬರತಕ್ಕಂತಹ ಇಳುವರಿಯ ಪ್ರಮಾಣ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇಳುವರಿಯ ಪ್ರಮಾಣ, ಅದನ್ನು ನಾವು ಕರಿತೀವಿ ಸಂಕರಣ ಅಂತ ಕರಿತೀವಿ. ಸುಧಾರಣೆಯಲ್ಲಿ ಸಂಕರಣ. ಸೊ ಈ ಸಂಕರಣ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಕೆಲವು ಸಂದರ್ಭದಲ್ಲಿ ಅಡ್ಡ ಹಾಯಿಸುವ ಗುಣವನ್ನು ಕೂಡ ನಾವು ಅಡ್ಡ ಹಾಯಿಸುವ ಕ್ರಿಯೆಯನ್ನು ಮಾಡ್ತೀವಿ. ಏನಿದು ಅಡ್ಡ ಹಾಯಿಸುವಿಕೆ ಅಂದರೆ, ಒಂದು ಗಿಡ ಒಂದೇ ಪ್ರಭೇದದಲ್ಲಿರತಕ್ಕಂಥ ಒಂದು ಗಿಡ ತುಂಬ ಚೆನ್ನಾಗಿ ಹೂವಾಗುತ್ತೆ, ತುಂಬ ಚೆನ್ನಾಗಿ ಕಾಯಿ ಆಗುತ್ತೆ ಅಂದಾಗ ಆ ಗಿಡದ ಪರಾಗರೇಣುಗಳನ್ನು ಇನ್ನೊಂದು ಗಿಡದ ಶಲಾಕಾಗ್ರದ ಮೇಲೆ ಬೀಳಿಸುವುದು. ಪರಾಗರೇಣುಗಳನ್ನು ಇನ್ನೊಂದು ಗಿಡದ ಅದೇ ಪ್ರಭೇದದ ಇನ್ನೊಂದು ಗಿಡದ ಶಲಾಕಾಗ್ರದ ಮೇಲೆ ಬೀಳಿಸಿದಾಗ ಅವುಗಳಿಂದ ಬಿಡತಕ್ಕಂತಹ ಕಾಯಿ, ಅವುಗಳಿಂದ ಉಂಟಾಗತಕ್ಕಂತಹ ಹಣ್ಣು ಮತ್ತು ಆ ಗಿಡಗಳಿಂದ ಬಿಡತಕ್ಕಂತಹ ಬೀಜಗಳನ್ನು ನಾವು ಮತ್ತೊಮ್ಮೆ ಬೇರೆ ಕಡೆ
ಬೇರೆ ಕಡೆ ಹಾಕಿದಾಗ ಆ ಬೀಜಗಳಿಂದ ಬೆಳೆದಂಥ ಸಸ್ಯಗಳು ಉತ್ತಮವಾದ ಇಳುವರಿಯನ್ನು ಕೊಡ್ತವೆ. ಇದನ್ನು ನಾವು ಅಡ್ಡ ಹಾಯಿಸುವಿಕೆ ಅಂತ ಕರಿತೇವೆ, ಗುಣಲಕ್ಷಣಗಳನ್ನು ಬದಲಾಯಿಸುವುದಂತ. ಸೊ ಈ ರೀತಿ ನಾವು ಅಂತರ ತಳಿ ಪ್ರಕರಣಗಳಲ್ಲಿ ಅಥವಾ ಅಂತರ ಪ್ರಭೇದದ ಪ್ರಕರಣಗಳಲ್ಲಿ ಈ ಅಡ್ಡ ಹಾಯಿಸುವುದರ ಮೂಲಕ ನಾವು ಈ ಒಂದು ತಳಿಯ ಸುಧಾರಣೆಯನ್ನು ನಾವು ಮಾಡಬಹುದು. ಯಾವುದರ ಸುಧಾರಣೆಯನ್ನು ನಾವು ಮಾಡಬಹುದು? ತಳಿ ಸುಧಾರಣೆಯನ್ನ ಮಾಡಬಹುದು. ತಳಿ ಸುಧಾರಣೆ. ಹಾಗಾದ್ರೆ ತಳಿ ಸುಧಾರಣೆಯಲ್ಲಿ ನಾವು ಗಮನಿಸುವ ಅಂಶಗಳು ಯಾವ್ಯಾವುದು? ತಳಿ ಸುಧಾರಣೆಯನ್ನ ಮಾಡಿದಾಗ ಅಲ್ಲಿ ನಾವು ಯಾವ ಅಂಶಗಳನ್ನ ಗಮನಿಸ್ತೀವಿ? ಅಂಶಗಳನ್ನ ಹೇಗಿರುತ್ತೆ ಅನ್ನೋದಾಗ ಮೊದಲನೆಯ ಒಂದು ಅಂಶ ಸುಧಾರಿತ ಗುಣಮಟ್ಟದ ಗಿಡ. ಸಸ್ಯ ಹೇಗಿರ್ತದೆ? ಬಹಳ ಸುಧಾರಿತ ಗುಣಮಟ್ಟದ ಸಸ್ಯ, ಸುಧಾರಿತ ಗುಣಮಟ್ಟದ ಸಸ್ಯಗಳನ್ನು ನಾವು ಪಡಿತೀವಿ. ಸುಧಾರಿತ ಗುಣಮಟ್ಟ ಏನ್ ಸರ್ ಅಂದ್ರೆ ಸುಧಾರಿತ ಗುಣಮಟ್ಟದ ಸಸ್ಯ ಅಂದ್ರೆ ಸಂಕರಣ ಕ್ರಿಯೆಯಿಂದ ಅಥವಾ ಅಡ್ಡ ಹಾಯಿಸುವಿಕೆಯಿಂದ ನಾವು ಪಡೆದಂತಹ ಸಸ್ಯ ಹೇಗಿರುತ್ತೆ ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ಶಾಖವನ್ನು ತಡೆದುಕೊಳ್ಳಬಹುದು. ಯಾವುದೇ ಸಾಧಾರಣ ರೋಗ ಬಂದರೆ ಆ ರೋಗಕ್ಕೆ ಅದು ಏನಾಗ್ತದೆ? ರೆಸಿಸ್ಟೆನ್ಸ್ ಅನ್ನ, ರೋಗ ನಿರೋಧಕತೆಯನ್ನು ತೋರ್ತಕ್ಕಂತಹ ಗುಣ. ಅದರ ಜೊತೆಗೆ ನೀರಿನ ಅಂಶ ಕಡಿಮೆಯಾದರೂ ಕೂಡ ತಡೆದುಕೊಳ್ಳತಕ್ಕಂತಹ ಗುಣ. ಇವುಗಳನ್ನೆಲ್ಲವೂ ಕೂಡ ಅಂತೀವಿ ಸುಧಾರಿತ ಗುಣಮಟ್ಟ ಅಂತ ಕರಿತೀವಿ. ಇದ್ರ ಜೊತೆಗೆ ಇನ್ನೊಂದಂದ್ರೆ ಸಾಮಾನ್ಯ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ಕಾಳುಗಳನ್ನ, ಹಣ್ಣುಗಳನ್ನ, ತರಕಾರಿಗಳನ್ನ, ಹೂವುಗಳನ್ನು ಒದಗಿಸುವುದು ಅಂತ. ಸಾಧಾರಣ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು, ಕಾಯಿ, ಕಾಳುಗಳನ್ನು ಒದಗಿಸುವುದು ಎಂದು ಅರ್ಥ. ಅದನ್ನು ನಾವೇನಂತ ಕರಿತೀವಿ ಸುಧಾರಿತ ಗುಣಮಟ್ಟ. ಇನ್ನೊಂದು ಎರಡನೇ ಅಂಶ ಜೈವಿಕ ಮತ್ತು ಅಜೈವಿಕ ಪ್ರತಿರೋಧಕತೆ. ಜೈವಿಕ ಜೀವಿಗಳಿಂದ ಮತ್ತು ಅಜೈವಿಕ ಪ್ರತಿರೋಧಕತೆ. ಪ್ರತಿರೋಧ ಆ ಗಿಡ ಹೇಗಿರುತ್ತೆ ಅಂದ್ರೆ ಯಾವುದೇ ರೋಗಾಣುಗಳು ಅದನ್ನ ಜೈವಿಕ ಅಂತ ಕರೀತದ್ದು. ಶಿಲೀಂಧ್ರದಿಂದ ಬರೋ ರೋಗಾಣುಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಿಂದ ಬರತಕ್ಕಂತಹದ್ದಾಗಿರ್ಬೋದು, ಅಂತಹದ್ದು ಏನೇ ಬಂದರೂ ಕೂಡ ಅವುಗಳನ್ನು ತಡೆದು ಅವುಗಳನ್ನು ಹಿಮ್ಮೆಟ್ಟಿಸಿ ಚೆನ್ನಾಗಿ ಬೆಳೆಯುವ ಗುಣಲಕ್ಷಣವನ್ನು ಹೊಂದಿರೋದು ಅಂತ ಅರ್ಥ. ಪ್ರತಿರೋಧತೆ ಉಂಟು ಮಾಡೋದು. ಅಜೈವಿಕ ಪ್ರತಿರೋಧದಲ್ಲಿ ಇಲ್ಲೇನಾಗ್ತದೆ? ಉಷ್ಣಾಂಶ, ಶೀತ ಅದರಲ್ಲಿ ಏನಾದರೂ ಬದಲಾವಣೆ ಆದರೆ, ಆಮೇಲೆ ನೀರಿನ ದೊರೆಯುವಿಕೆಯಲ್ಲಿ ಏನಾದರೂ ಬದಲಾವಣೆ ಆದರೆ, ಆ ಒಂದು ಅಜೈವಿಕ ರೀತಿಯಲ್ಲಿ ಏನಾದರೂ ತೊಂದರೆಗಳಾದರೆ ಆ ತೊಂದರೆಗಳನ್ನು ಕೂಡ ತಡೆದುಕೊಳ್ಳಬರತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಸಸ್ಯ ಅಂತ ನಾವು ಕರಿತೀವಿ. ಅದನ್ನ ಜೈವಿಕ ಮತ್ತು ಅಜೈವಿಕ ಪ್ರತಿರೋಧ ಅಂತ ಹೇಳ್ತೀವಿ. ಮೂರನೇದು ಪರಿಪಕ್ವತೆಯ ಅವಧಿಯ ಬದಲಾವಣೆ. ಪರಿಪಕ್ವತೆಯ ಅವಧಿಯಲ್ಲಿ ಬದಲಾವಣೆ. ಪರಿಪಕ್ವತೆಯ ಅವಧಿಯಲ್ಲಿ ಬದಲಾವಣೆ. ಏನಿದು ಬದಲಾವಣೆ? ಹೇಗೆ ನೋಡಿ, ಸಾಂಪ್ರದಾಯಿಕ ಕೃಷಿ ಬೇಸಾಯದಲ್ಲಿ ಸುಮಾರು ಒಂದು 30 ವರ್ಷ ಹಿಂದಕ್ಕೆ ಹೋಗೋಣ. 30ರಿಂದ 40 ವರ್ಷ ಹಿಂದಕ್ಕೆ ಹೋದ್ರೆ ನಾವು ಬೆಳೆಯುವ ಭತ್ತ, ಬೆಳೆಯುವ ರಾಗಿ, ಬೆಳೆಯುವ ಜೋಳ, ಬೆಳೆಯುವ ಹೆಸರು ಕಾಳು, ಉದ್ದಿನ ಕಾಳು, ತಟ್ಟುಗುಣಿ ಕಾಳು, ಮತ್ತೆ ಬೇಳೆ ಇವೇನಿದೆಯಲ್ಲ ಇವೆಲ್ಲವೂ, ಅವರೆಕಾಳು, ಬೇಳೆ ಇವೆಲ್ಲವೂ ಕೂಡ ಸಾಮಾನ್ಯವಾಗಿದ್ದರೆ 3.5 ತಿಂಗಳಿಂದ 4 ತಿಂಗಳವರೆಗೆ. ಹೆಚ್ಚಿಗೆ ಅಂದರೆ 4 ತಿಂಗಳು ಬೆಳೆಗಳಿವೆಲ್ಲ. 3.5 ತಿಂಗಳಿಗೆ ಮೇಲೆ 4.5 ತಿಂಗಳ ತನಕನೂ ಕೂಡ ನಾವು ಬೆಳಿಬೇಕಾಗಿತ್ತು, ಕಾಯಬೇಕಿತ್ತು. ಅವುಗಳು ಪರಿಪಕ್ವತೆಯಾಗಿ ಕಾಳುಗಳು ನಮ್ಮ ಕೈಗೆ ಸಿಗೋದಕ್ಕೆ. ಇನ್ನು ಕೆಲಸದ ಹಣ್ಣುಗಳಲ್ಲೂ ಅಷ್ಟೇ. ಅರ್ಥ ಆಯ್ತಲ್ಲ? ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಹೇಗಿದೆ? ಇವತ್ತು ಒಬ್ಬ ರೈತ ಹೆಸರು ಕಾಳು ಬೆಳಿತಾನೆ ಅಂದರೆ ಇವತ್ತು ಆ ಹೆಸರು ಗಿಡದ ಪರಿಪಕ್ವತೆಯ ಅವಧಿ ಕಡಿಮೆಯಾಗಿದೆ. ಕೇವಲ 3 ತಿಂಗಳಲ್ಲಿ ಹೆಸರು ಕಾಳನ್ನು ಬೆಳಿಬೋದು. 3-3.5 ತಿಂಗಳಲ್ಲಿ ಸಾಕಷ್ಟೇ. 3.5 ತಿಂಗಳಲ್ಲಿ ನಿಮಗೆ ಬೇಕಾಗಿರತಕ್ಕಂತಹ ಶೇಂಗಾ ಆಗಿರಲಿ ಅಥವಾ ಈರುಳ್ಳಿ ಆಗಿರಲಿ ಅವೆಲ್ಲವೂ ಕೂಡ ಬಹಳ ಕಡಿಮೆ ಅವಧಿಯಲ್ಲಿ ರೈತರಿಗೆ ದೊರೀತಾ ಇದ್ದಾವೆ. ಅರ್ಥ ಆಯ್ತಲ್ಲ? ಇದನ್ನು ನಾವೇನಂತ ಕರಿತೀವಿ ಪರಿಪಕ್ವತೆಯ ಅವಧಿಯ ಬದಲಾವಣೆ. ಈ ಪರಿಪಕ್ವತೆಯ ಅವಧಿಯ ಬದಲಾವಣೆ ಯಾವುದರಿಂದ ಸಾಧ್ಯ ಆಗಿದೆ? ಸಂಕರಣ ಕ್ರಿಯೆ, ಅದರಲ್ಲೂ ತಳಿ ಸುಧಾರಣೆಯಿಂದ ಬದಲಾವಣೆ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಅಂಶ ವ್ಯಾಪಕ ಹೊಂದಾಣಿಕೆ. ಇನ್ನೊಂದು ಸಸ್ಯಗಳಲ್ಲಿ ನಾವು ವ್ಯಾಪಕ ಹೊಂದಾಣಿಕೆ
ಏನಿದು ವ್ಯಾಪಕ ಹೊಂದಾಣಿಕೆ ಅಂದರೆ? ವ್ಯಾಪಕ ಹೊಂದಾಣಿಕೆಯಲ್ಲಿ ಏನೇ ಪರಿಸರದಲ್ಲಿ ಏನೇ ಬದಲಾವಣೆಗಳಾದರೂ ಆ ಬದಲಾವಣೆಗೆ ತಕ್ಕಂತೆ ಹೊಂದಿಕೊಂಡು ಸಸ್ಯ ಬೆಳೆಯಕ್ಕೆ ಶುರುವಾಗುತ್ತೆ. ಪರಿಸರದಲ್ಲಿ ಏನೇ ಬದಲಾವಣೆಗಳಾದರೂ ಪರಿಸರದಲ್ಲಾದ ಬದಲಾವಣೆಗಳಿಗೆ ತಕ್ಕಂತೆ ಹೊಂದಿಕೊಂಡು ಸಸ್ಯ ಬೆಳೆಯೋದಕ್ಕೆ ಶುರುವಾಗ್ತದೆ. ಅದನ್ನು ನಾವು ಅಂತೀವಿ ವ್ಯಾಪಕ ಹೊಂದಾಣಿಕೆ ಅಂತ ಕರಿತೀವಿ. ನೀರಿಲ್ಲದೆ ಇದ್ರೂ ತಡೆದುಕೊಂಡು ಬೆಳೆಯತಕ್ಕಂಥ ಶಕ್ತಿ, ಬಿಸಿಲಿನ ಶಾಖ ಇದ್ದರೂ ಕೂಡ ಬಿಸಿಲಿನ ಶಾಖವನ್ನು ಬೆಳೆಯತಕ್ಕಂಥ ಶಕ್ತಿ, ಸುತ್ತಮುತ್ತ ಅನೇಕ ರೋಗಾಣುಗಳಿದ್ದರೂ ಕೂಡ ರೋಗಾಣುಗಳ ತೊಂದರೆಗೆ ಒಳಗಾಗದೆ ರೋಗ ನಿರೋಧಕ ಶಕ್ತಿಯಿಂದ ಬೆಳೆಯತಕ್ಕಂತಹ ಶಕ್ತಿ, ಇದನ್ನು ನಾವು ಕರಿತೀವಿ ವ್ಯಾಪಕ ಹೊಂದಾಣಿಕೆ. ಅಂತಹ ಗುಣವನ್ನು ಈ ಸಸ್ಯಗಳು ಹೊಂದಿರ್ತವೆ. ಅದಾದ್ಮೇಲೆ ನೆಕ್ಸ್ಟು ಅಪೇಕ್ಷೀಯ ಗುಣಮಟ್ಟಗಳನ್ನು ನಾವು ಪಡೆಯೋದು. ಅಪೇಕ್ಷೀಯ ಗುಣಗಳನ್ನು ಪಡೆಯತಕ್ಕಂಥದ್ದು ನಾವು ನೋಡಿ. ಈಗ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಸಾಧಾರಣವಾದ ಒಂದು ಗುಲಾಬಿ ಗಿಡವನ್ನು ಹಾಕಿದ್ರೆ ಒಂದು 3-4 ತಿಂಗಳಲ್ಲಿ ಅದು ನಿಮಗೆ ಅಮ್ಮಮ್ಮ ಅಂದರೆ ಒಂದು 10ರಿಂದ 20 ಗುಲಾಬಿ ಹೂಗಳನ್ನು ಕೊಡಬಹುದು. ಆದರೆ ತಳಿ ಸುಧಾರಣೆಯಿಂದ ಮಾಡಿದಂತಹ ಗುಲಾಬಿ ಗಿಡಗಳಲ್ಲಿ ನೀವು KG ಗಟ್ಟಲೆ ಗುಲಾಬಿ ಹೂವನ್ನು ಪಡಿತೀರ. 10-15 ಗುಲಾಬಿ ಹೂವಲ್ಲಿ 1 KG ಗಟ್ಟಲೆ ಗುಲಾಬಿ ಹೂವಲ್ಲಿ ನೋಡಿ, ಗುಲಾಬಿ ಹೂಗಳಲ್ಲಿ ವೈವಿಧ್ಯಮಯವಾದಂತಹ ಗುಲಾಬಿ ಹೂಗಳು ಬಂದಿದ್ದೇವೆ ಇವಾಗ, ಅರ್ಥ ಆಯ್ತಲ್ಲ? ಸೊ ಇದೆಲ್ಲ ಯಾವುದರಿಂದ ಸಾಧ್ಯ ಆಗಿದೆ? ತಳಿ ಸುಧಾರಣೆಯಿಂದ ಸಾಧ್ಯವಾಗಿದೆ. ನಾವು ಬೆಳೆಯತಕ್ಕಂತಹ ಹಣ್ಣುಗಳಲ್ಲಿ ಬದಲಾವಣೆ ಆಗಿದೆ. ನಾವು ಬೆಳೆಯತಕ್ಕಂಥ ತರಕಾರಿಗಳಲ್ಲಿ ನೋಡಿ, ಬದನೆಕಾಯಿಯನ್ನು ತೆಗೆದುಕೊಂಡ್ರೆ ಸುಮಾರು 5-6 ವೆರೈಟಿ ಆದಂತಹ ಬದನೆಕಾಯಿಗಳು ಸಿಗ್ತವೆ, 5-6 ವೆರೈಟಿ ಇರತಕ್ಕಂತಹ ಟೊಮೊಟೊ ಹಣ್ಣುಗಳು ಸಿಗ್ತವೆ, 5-6 ವೆರೈಟಿ ಇರತಕ್ಕಂತಹ ಮೆಣಸಿನಕಾಯಿ ದೊರೆಯುತ್ತದೆ. ಸೇಬು ಹಣ್ಣಿನಲ್ಲಿ ವೆರೈಟಿ, ಕಿತ್ತಳೆ ಹಣ್ಣಿನಲ್ಲಿ ವೆರೈಟಿ, ಹೌದಲ್ಲ? ಹಾಗೆ ಹೆಸರು ಕಾಳು ದವಸ ಧಾನ್ಯಗಳಿಗೆ ಬಂದರೆ ದವಸ ಧಾನ್ಯಗಳಲ್ಲಿ ವೆರೈಟಿಯನ್ನು ನಾವು ಕಾಣ್ತೀವಿ. ಅಕ್ಕಿಯಲ್ಲಿ ಸುಮಾರು 20 ರೀತಿಯ ಥರ ವಿಧದ ಅಕ್ಕಿ, ಭತ್ತವನ್ನು ನಾವು ಕಾಣ್ತೀವಿ. ಇದೆಲ್ಲ ಯಾವುದರಿಂದ ಸಾಧ್ಯ ಆಗಿದೆ? ಇವೆಲ್ಲವೂ ಕೂಡ ನಮಗೆ ಈ ಹೈಬ್ರಿಡೈಸೇಷನ್ ಅಂತ ನಾವೇನು ಮಾಡ್ತೀವಲ್ಲ, ಹೈಬ್ರಿಡ್ಸ್ ಸಂಕರಣ ಕ್ರಿಯೆ ಅಂತ ಏನು ಮಾಡ್ತೀವಲ್ಲ, ಆ ಸಂಕರಣ ಕ್ರಿಯೆಯಿಂದ ನಾವು ಮಾಡೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅಪೇಕ್ಷಿತ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ನಾವು ತಳಿ ಸುಧಾರಣೆಯಿಂದ ಪಡೆಯೋದಕ್ಕೆ ಸಾಧ್ಯ. ಇದು ಒಂದು ಅಂಶ, ತಳಿ ಸುಧಾರಣೆ. ಇನ್ನೊಂದು ಅಂಶ ಏನಿದೆ ಅಂದರೆ ಮಕ್ಕಳೇ, ಎರಡನೇದು ಯಾವುದೋ ಒಂದು ಸಸ್ಯದಲ್ಲಿ ಒಂದು ಉತ್ತಮವಾದ ಗುಣ ಇದೆ. ಆ ಗುಣವನ್ನು ಇನ್ನೊಂದು ಪ್ರಭೇದದ ಸಸ್ಯಕ್ಕೆ ಆ ಗುಣ ಯಾವುದರಲ್ಲಿ ಇರ್ತದೆ? ಜೀನ್ ರೂಪದಲ್ಲಿ. ಅದನ್ನ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ಕರಿತೀವಿ. ಜೆನೆಟಿಕ್ ಎಂಜಿನಿಯರಿಂಗ್. ಈ ಜೆನೆಟಿಕ್ ಎಂಜಿನಿಯರಿಂಗ್ ಮೂಲಕ ಏನು ಜೀನ್ಗಳನ್ನು ಸೇರಿಸುವುದು, ಜೀನ್ಗಳನ್ನು ಸೇರಿಸಿ ಒಂದು ಹೊಸ ಸಸ್ಯವೇ ದೊರೆಯುತ್ತೆ. ಈಗ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಜೀನ್ಗಳನ್ನು. ಈಗ ನಮಗೆ ಒಂದು ತರಕಾರಿನಲ್ಲಿ ಟೊಮೊಟೊ ಗುಣನೂ ಇರಬೇಕು, ಪೊಟ್ಯಾಟೊ ಗುಣನೂ ಇರಬೇಕು. ಹೇಗೆ ಪಡೆಯೋದಕ್ಕೆ ಸಾಧ್ಯ? ಸೊ ಟೊಮೆಟೊ ಮತ್ತು ಪೊಟ್ಯಾಟೊ ಈ ಎರಡೂ ಸಸ್ಯಗಳ ಜೀನ್ಗಳನ್ನು ಸಂಸ್ಕರಿಸಿದಾಗ, ಸಂಕರಣಕ್ಕೆ ಒಳಪಡಿಸಿದಾಗ ಟೊಮ್ಯಾಟೊ ಅಂತ ಒಂದು ಹೊಸ ತರಕಾರಿ ಬರ್ತದೆ. ಟೊಮ್ಯಾಟೊ ಪ್ಲಸ್ ಪೊಟ್ಯಾಟೊ ಇವೆರಡರ ಜೀನ್ಗಳನ್ನು ನಾವು ಸಂಸ್ಕರಿಸಿದಾಗ ನಮಗೆ ಟೊಮ್ಯಾಟೊ ಎಂಬ ಹೊಸ ತರಕಾರಿ ಸಿಗ್ತದೆ. ಟೊಮ್ಯಾಟೊ ಈ ರೀತಿ ಹೊಸ ಸಸ್ಯಗಳನ್ನೇ, ಹೊಸ ಪ್ರಭೇದವನ್ನು ನಾವು ಸೃಷ್ಟಿ ಮಾಡ್ಬೋದು. ಇದು ಯಾವುದರಿಂದ ಸಾಧ್ಯ? ಇದನ್ನ ಜೀನ್ಗಳನ್ನು ಸೇರಿಸುವುದರಿಂದ ಸಾಧ್ಯ. ಉತ್ತಮವಾದ ಗುಣಲಕ್ಷಣಗಳುಳ್ಳತಕ್ಕಂಥ ಜೀನ್ಗಳನ್ನು ಸೇರಿಸೋದ್ರಿಂದ ನಾವು ಈ ರೀತಿ ಮಾಡೋದಕ್ಕೆ ಸಾಧ್ಯ. ಇದಕ್ಕೆ ನಾವು ಹೇಳ್ತೀವಿ ಕುಲಾಂತರಿ ಸಸ್ಯಗಳು ಅಂತ ಕರಿತೀವಿ. ಏನಂತ ಕರಿತೀರಾ? ಕುಲಾಂತರಿ ಸಸ್ಯಗಳು. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ಇವತ್ತು ನಾವು ಎಷ್ಟೋ ಈ ಫ್ಯಾಷನ್ ಗಿಡಗಳನ್ನು ಕಾಣ್ತಾ ಇದ್ದೀವಿ. ನೀವು ಯಾವುದಾದ್ರೂ ಒಂದು ಕೈಗಾರಿಕಾ ತೋಟಕ್ಕೆ ನೀವು ವಿಸಿಟನ್ನು ಮಾಡಿದ್ರೆ ಅಲ್ಲಿ ಬಣ್ಣದ ಗಿಡಗಳನ್ನು, ಕ್ರೋಟಾನ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಕ್ರೋಟಾನ್ಸ್ಗಳಲ್ಲಿ ನಾನಾ ಬಣ್ಣಗಳ ಕ್ರೋಟಾನ್ಗಳನ್ನೆಲ್ಲ ಕಾಣ್ತೀರ. ಸೊ ಈ ರೀತಿ ವೆರೈಟಿಯಾಗಿ ಬೆಳೆಯತಕ್ಕಂಥ ಸಸ್ಯಗಳೆಲ್ಲವೂ ಕೂಡ ನಾವೇನು ಮಾಡಿರ್ತೇವೆ? ಕುಲಾಂತರಿ ಸಸ್ಯಗಳೇ ಆಗಿರ್ತವೆ. ಕುಲಾಂತರಿ ಸಸ್ಯಗಳು. ಹೀಗೆ ಬೇರೆ ಈಗ ಕ್ಯಾಬೇಜ್ ಅಂತ ಬರ್ತದೆ. ಕ್ಯಾಬೇಜ್, ಅದನ್ನು ರ್ಯಾಬೇಜ್ ಅಂತ ಕರೀತೀವಿ. ಉದಾಹರಣೆ
ಉದಾಹರಣೆ ಕ್ಯಾರೆಟ್ ಮತ್ತು ಕ್ಯಾರೆಟ್ ಪ್ಲಸ್ ಮೂಲಂಗಿ ಇವೆರಡರ ಗುಣಗಳನ್ನು ಸೇರಿಸಿ ರ್ಯಾಬೇಜ್ ಎಂಬ ತರಕಾರಿ ರ್ಯಾಬೇಜ್ ಎಂಬ ತರಕಾರಿ ನೋಡಿ. ಇದು ಒಂಥರ ಕುಲಾಂತರಿಗೊಂಡಂತಹ ಸಸಿ, ಇದು ಒಂಥರ ಹೊಸ ತರಕಾರಿ. ಆದರೆ ಇನ್ನೂ ಮಾರ್ಕೆಟಿಗೆ ಬಂದಿಲ್ಲ ಅವೆಲ್ಲವೂ ಕೂಡ. ಅದರಲ್ಲಿ ಕೆಲವು ಏನೇನೋ ವ್ಯತ್ಯಾಸಗಳಿರ್ತವೆ, ಅದನ್ನ ನಾವು ಆಮೇಲೆ ತಿಳ್ಕೊಳ್ಳೋಣ. ಸೊ ಹೀಗೆ ಕುಲಾಂತರಿ ಸಸ್ಯಗಳನ್ನು ಕೂಡ ನಾವು ಹುಟ್ಟು ಹಾಕಬಹುದು ಅಥವಾ ಪಡಿಬಹುದು. ಯಾವುದರಲ್ಲಿ? ಸಂಕರಣ ವಿಧಾನ ಮತ್ತು ಬೆಳೆಯ ಸುಧಾರಣೆಯಿಂದ. ಈ ರೀತಿ ಬೆಳೆ ಸುಧಾರಣೆ ಏನಿದೆಯಲ್ಲ, ಇದು ಅನೇಕ ಅಂಶಗಳನ್ನು ಒಳಗೊಂಡಿರ್ತದೆ. ಆ ಅನೇಕ ಅಂಶಗಳನ್ನು ಒಳಗೊಂಡಿರೋದ್ರಲ್ಲಿ ಅದು ಭೌತಿಕ ಅಂಶಗಳಾಗಿರ್ಬೋದು, ರಾಸಾಯನಿಕ ಅಂಶಗಳಾಗಿರ್ಬೋದು, ಸಸ್ಯಗಳ ಜೀನ್ಗಳಲ್ಲಿ ವರ್ಣತಂತುಗಳಲ್ಲಾಗುವ ಬದಲಾವಣೆಗಳಾಗಿರ್ಬೋದು. ಇವುಗಳ ಬದಲಾವಣೆಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಉತ್ತಮವಾದ ಜೀನ್ಗಳನ್ನು ಸಂಸ್ಕರಿಸಿ ಉತ್ತಮವಾದಂತಹ ಬೆಳೆಗಳನ್ನು ನಾವೇನು ಬೆಳಿತೀವಲ್ಲ ಅದನ್ನು ನಾವೇಂತೀವಿ ತಳಿ ಸುಧಾರಣೆ ಅಂತ ಕರಿತೀವಿ. ಅರ್ಥಾಯ್ತು ಮಕ್ಕಳೇ? ಹೀಗೆ ಇವತ್ತು ನಾವು ಅನೇಕ ರೀತಿಯ ವೆರೈಟೀಸ್ ಆಫ್ ಹೈಬ್ರಿಡ್ಗಳನ್ನು, ನಮ್ಮ ಆಡು ಮಾತಿನಲ್ಲಿ ಇವತ್ತು ಹೈಬ್ರಿಡ್ಗಳು, ಹೆಸರು ಕಾಳು ಹೈಬ್ರಿಡ್ ಇದೆ, ಟೊಮೊಟೊ ಹೈಬ್ರಿಡ್ ಇದೆ, ಬದನೆಕಾಯಿ ಹೈಬ್ರಿಡ್ ಇದೆ, ಹೀಗೆ ಹೈಬ್ರಿಡ್ ತೆಂಗಿನ ಗಿಡಗಳಿದೆ, ಹೌದಲ್ಲ? ಹೈಬ್ರಿಡ್ ತರಕಾರಿಗಳನ್ನು ಜೊತೆಗೆ ನಾವು ಹೈಬ್ರಿಡ್ ಹೂಗಳನ್ನು, ಹೈಬ್ರಿಡ್ ಹಣ್ಣುಗಳನ್ನು, ಅದ್ರ ಜೊತೆಗೆ ಹೈಬ್ರಿಡ್ ಸೊಪ್ಪುಗಳು ಕೂಡ ಬಂದ್ಬಿಟ್ಟಿದೆ. ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡ್ರೆ ಹೊಲದಲ್ಲಿ ಬೆಳೆಯೋದನ್ನ ನಾವು ನಾಟಿ ಗಿಡ ಅಂತ ಕರಿತೀವಿ. ಅದು ಸ್ವಲ್ಪ ಸಂಸ್ಕರಿಸಿ ಉತ್ತಮವಾಗಿ ಬೆಳೆಯತಕ್ಕಂಥ ಉತ್ತಮವಾದಂಥ ಗಿಡವನ್ನು ಹೈಬ್ರಿಡ್ ಅಂತ ಕರಿತೀವಿ. ಆದರೂ ಕೂಡ ವ್ಯತ್ಯಾಸ ಇರ್ತದೆ. ನಾಟಿ ಗಿಡ ತುಂಬ ದಿನ ವಾರಗಟ್ಟಲೆ ಮನೆಯಲ್ಲಿಟ್ಟರೆ ಅದು ಕೊಳ್ತೋಗೋದಿಲ್ಲ, ಬಾಳ್ತೆಗೆ ಬರ್ತದೆ. ಆದರೆ ಹೈಬ್ರಿಡ್ಡಲ್ಲಿ ಸ್ವಲ್ಪ ಬದಲಾವಣೆ ಇರ್ತದೆ, ನೀರಿನಂಶ ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ, ಆದರೆ ಅದು ಬೇಗ ಕೊಳ್ತೋಗ್ತದೆ. ಅದರ ನ್ಯೂನತೆಗಳು ಇದ್ದಾವೆ. ಆದರೆ ನಮ್ಗೆ ಇನ್ನೇನು ಸುಧಾರಣೆಯನ್ನು ಮಾಡಿದಾಗ ಅವುಗಳಲ್ಲಿ ಇಳುವರಿಯ ಪ್ರಮಾಣ ಜಾಸ್ತಿ ಇರಬೇಕು, ಮನುಷ್ಯನಿಗೆ ಲಾಭ ಬರಬೇಕು, ಮನುಷ್ಯ ಅಂದರೆ ರೈತರಿಗೆ ಲಾಭ ಆಗಬೇಕು. ಈ ಒಂದು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ತಳಿ ಸುಧಾರಣೆಯನ್ನ ಮಾಡಿ ಉತ್ತಮವಾಗಿರತಕ್ಕಂತಹ ಹೈಬ್ರಿಡ್ ಬೆಳೆಗಳನ್ನು ಬೆಳೆದು ಅವುಗಳಿಂದ ಲಾಭವನ್ನ ಪಡಿತಾ ಇದ್ದೀವಿ. ಇದು ಬೆಳೆಯ ಸುಧಾರಣೆ ಮತ್ತು ಸುಧಾರಣೆ ಇರತಕ್ಕಂತಹ ಅಂಶಗಳು. ಸೊ ನಾವೇನೇ ಸುಧಾರಣೆ ಮಾಡಿದ್ರೂ ಕೂಡ ಸಾಂಪ್ರದಾಯಿಕ ಸುಧಾರಣೆ ಏನಿದೆ, ಉತ್ತಮವಾದ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಆ ಬೀಜಗಳನ್ನು ಹಾಕೋದು, ಅದು ಕಂಟಿನ್ಯೂಟಿ. ಸಾಂಪ್ರದಾಯಿಕವಾಗಿ ಅಷ್ಟೇ, ಚೆನ್ನಾಗಿರ್ತಕ್ಕಂಥ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಆ ಚೆನ್ನಾಗಿರ್ತಕ್ಕಂಥ ಬೀಜಗಳನ್ನು ಏನು ಮಾಡ್ತೀವಿ, ನಾವು ಬಿತ್ತನೆ ಮಾಡ್ಕೊಂಡು ಹೋಗ್ತೀವಿ, ಅದು ಸಾಂಪ್ರದಾಯಿಕವಾಗಿ. ವೈಜ್ಞಾನಿಕವಾಗಿ ಏನು ಮಾಡ್ತೇವೆ, ಬಿತ್ತನೆ ಮಾಡುವ ಬೀಜಗಳಲ್ಲೇ ವೈಜ್ಞಾನಿಕವಾಗಿ ನಾವೇನ್ ಮಾಡಿರ್ತೀವಿ, ಸಂಕರಣಗೊಳಿಸಿ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನ ಅವುಗಳಲ್ಲಿ ಸೇರಿಸಿ ನಾವೇನ್ ಮಾಡ್ತೀವಿ, ಬೆಳೆಯೋದಕ್ಕೆ ಶುರು ಮಾಡ್ತೀವಿ. ಅದು ವೈಜ್ಞಾನಿಕ ಪದ್ಧತಿ. ಹಾಗಾಗಿ ಸಾಂಪ್ರದಾಯಿಕ ಪದ್ಧತಿ ಇವತ್ತು ಕಡಿಮೆ ಆಗಿದೆ. ಇವತ್ತೆಲ್ಲವೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ, ಹೆಚ್ಚಿನ ಪ್ರಮಾಣದಲ್ಲಿ ವೈಜ್ಞಾನಿಕ ಪದ್ಧತಿಯನ್ನೇ ಹೆಚ್ಚಾಗಿ ಅನುಸರಿಸ್ತಾ ಇದ್ದೀವಿ. ವೈಜ್ಞಾನಿಕ ಪದ್ಧತಿಯನ್ನೇ ಹೆಚ್ಚಾಗಿ ನೋಡಿ, ಮೆಕ್ಕೆಜೋಳ ಎಲ್ಲದೂ ಕೂಡ ವೈಜ್ಞಾನಿಕವಾಗಿ ಸಂಸ್ಕರಿಸಿದಂತಹ ಬೀಜಗಳನ್ನು ನಾವು ಪಡಿತೀವಿ ಪ್ಯಾಕೆಟ್ಗಳಲ್ಲಿ. ಮೆಕ್ಕೆಜೋಳ ಹಾಕಬೇಕು ಅಂದರೆ, ರಾಗಿ ಹಾಕಬೇಕು ಅಂದರೆ ಸಂಸ್ಕರಿಸಿದ ರಾಗಿ ಬೀಜವನ್ನು ಪಡಿತೀವಿ. ಅದ್ರ ಜೊತೆಗೆ ಅವರೆಕಾಳು ಹಾಕಬೇಕು ಅಂದರೆ ಸಂಸ್ಕರಿಸಿದ ಹಾಕೋದು. ಅದ್ರ ಜೊತೆಗೆ ನೋಡಿ, ಮೂಲಂಗಿ, ಕ್ಯಾರೆಟ್, ಅದಕ್ಕೆ ಆಮೇಲೆ ರ್ಯಾಡಿಶು, ಅದೇ ಮೂಲಂಗಿ, ಅದ್ರ ಜೊತೆಗೆ ಕ್ಯಾಬೇಜ್, ನಾವು ಎಲೆಕೋಸು, ಹೂಕೋಸು, ಇವೆಲ್ಲವೂ ಕೂಡ ರೈತ ಬೆಳೀತಾ ಇದ್ದಾನಲ್ಲ, ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಸಂಸ್ಕರಿಸಿದ ಬೀಜಗಳನ್ನೇ ಅವನು ಹಾಕ್ತಾರೆ. ಈ ರೀತಿ ವೈಜ್ಞಾನಿಕವಾಗಿ ಸಂಸ್ಕರಿಸಿದ ಬೀಜಗಳನ್ನು ಹಾಕಿದ ಏನಾಗಿದೆ, ಉತ್ತಮವಾದ ಇಳುವರಿ ದೊರೀತಾ ಇದೆ, ಹೌದಲ್ಲ? ಸೊ ಹಾಗಾಗಿ ಅವನು ಹೆಚ್ಚಿನ ಲಾಭವನ್ನ ಪಡ್ಕೊಳ್ತಾ ಇದ್ದಾನೆ. ಅದನ್ನು ನಾವು ಬೆಳೆಯ ಸುಧಾರಣೆ ಅಂತ ಕರಿತೀವಿ. ಇನ್ನು ಎರಡನೆಯ ವಿಧಾನ, ಇದರಲ್ಲಿ ಬೆಳೆಗಳನ್ನ ಬೆಳೆದ್ಬಿಟ್ವಿ, ಆದರೆ ಅವುಗಳ ಉತ್ಪಾದನೆ ಹೇಗೆ ಮಾಡಬೇಕು ಅನ್ನೋದು, ಬೆಳೆಯ ಉತ್ಪಾದನೆ ಹೇಗಿರಬೇಕು ಅನ್ನೋದನ್ನ ನೋಡೋಣ. ಬೆಳೆಯ ಉತ್ಪಾದನೆ 8ನೇ ತರಗತಿಯಲ್ಲಿ ಉತ್ಪಾದನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಅಲ್ಲಿ ಪದ್ಧತಿಗಳು ಯಾವ್ಯಾವುದು, ನೀರಾವರಿ, ಗೊಬ್ಬರ, ಅದ್ರ ಜೊತೆಗೆ ನಾವು ಬೇಡವಾದಂಥ ಸಸ್ಯಗಳನ್ನು, ಕಳೆಯನ್ನು ನಿರ್ಮೂಲನೆ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ವಿವರವಾಗಿ ತಿಳ್ಕೊಂಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬೆಳೆಯ ಉತ್ಪಾದನೆ ಏನಿದೆ ಇವತ್ತು ಆಧುನಿಕ ತಂತ್ರಜ್ಞಾನವನ್ನು ಅನುಸರಿಸಿದೆ. ಆಧುನಿಕ ತಂತ್ರಜ್ಞಾನ
ಆಧುನಿಕ ತಂತ್ರಜ್ಞಾನ. ಆ ತಂತ್ರಜ್ಞಾನದಲ್ಲಿ ನಾವು ಉಪಕರಣಗಳನ್ನು ಕೂಡ ಮಾಡ್ತೀವಿ. ಕೃಷಿ ಉಪಕರಣಗಳು ಕೂಡ ಆಧುನಿಕವಾಗಿ ಉಪಕರಣಗಳು ಕೂಡ ಆಧುನಿಕವಾಗಿಯೇ ಕೃಷಿ ಉಪಕರಣಗಳು ಕೂಡ ದೊರೀತಾ ಇದೆ ಕೃಷಿ ಪದ್ಧತಿಯಲ್ಲಿ. ಸೊ ಉತ್ತಮವಾದಂತಹ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಯಾವ ಸಂದರ್ಭದಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳೆಯಬೇಕು ಮತ್ತು ಆ ಬೆಳೆಗಳಿಗೆ ನಾವು ಬಳಸತಕ್ಕಂತಹ ಕೀಟನಾಶಕಗಳಾಗಿರ್ಬೋದು ಅಥವಾ ಗೊಬ್ಬರಗಳಾಗಿರ್ಬೋದು ಅವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನೆಲ್ಲ ಪರಿಗಣಿಸಿಕೊಂಡು ನಾವು ಇವತ್ತು ಬೆಳೆಯ ಉತ್ಪಾದನೆಯನ್ನು ವೈಜ್ಞಾನಿಕ ತಂತ್ರಜ್ಞಾನದಲ್ಲಿ ಮತ್ತು ಕೃಷಿ ಪದ್ಧತಿಯನ್ನು ನಾವು ಏನು ಮಾಡ್ತೀವಿ ಅಳವಡಿಸಿಕೊಂಡು ಬೆಳೀತಾ ಇದ್ದೀವಿ. ಇದರಲ್ಲಿ ಬೆಳೆಯ ಉತ್ಪಾದನೆಯಲ್ಲಿ ಮೂಲತಃ ಮೊದಲನೇ ಅಂಶ ಏನಿದೆ ಅಂದರೆ ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿರಬೇಕು. ಪೋಷಕಾಂಶಗಳ ನಿರ್ವಹಣೆ ಇಲ್ಲದೆ ಹೋದ್ರೆ ಬೆಳೆಯನ್ನು ಬೆಳೆದು ಕೂಡ ಪ್ರಯೋಜನ ಇಲ್ಲ. ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿರ್ಬೇಕು. ಏನ್ ಸರ್ ಇದು ಪೋಷಕಾಂಶಗಳ ನಿರ್ವಹಣೆ? ಪೋಷಕಾಂಶಗಳ ನಿರ್ವಹಣೆ ನಾವು ಬೆಳೆಯತಕ್ಕಂತಹ ಬೆಳೆಗಳಲ್ಲಿ ಪೋಷಕಾಂಶಗಳು ಯಾವ್ಯಾವುದು ಚೆನ್ನಾಗಿರ್ಬೇಕು ಅಂದ್ರೆ ಜನರಲ್ ಆಗಿ ಯೋಚನೆ ಮಾಡೋಣ. ಯಾವ್ಯಾವುದು ನಮ್ಮ ಜೀವಿಗಳ ಬೆಳವಣಿಗೆಗೆ ಅಗತ್ಯವಿರತಕ್ಕಂಥ ಪೋಷಕಾಂಶಗಳು? ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು ಶಕ್ತಿಯ ಉತ್ಪಾದನೆಗೆ, ಪ್ರೋಟೀನ್ಗಳು ಜೀವಿಯ ಬೆಳವಣಿಗೆಗೆ, ಜೀವಸತ್ವಗಳು ಮತ್ತು ಲವಣಗಳು ರಾಸಾಯನಿಕ ಕ್ರಿಯೆಗಳಿಗೆ, ನೀರು ಮತ್ತು ನಾರು ಪದಾರ್ಥಗಳು ಈ ಎಲ್ಲ ಪ್ರಕ್ರಿಯೆಗಳು ಸರಾಗವಾಗಿ ನಡೆಯೋಕ್ಕೆ ಸಹಾಯ ಮಾಡತಕ್ಕಂತಹವುಗಳನ್ನು ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಇಂತಹ ಪೋಷಕಾಂಶಗಳು ಸಸ್ಯಗಳಿಗೂ ಮತ್ತು ಪ್ರಾಣಿಗಳಿಗೂ ತೆಗೆದುಕೊಂಡ್ರೆ ಅಲ್ಲಿ ಏನಾಗ್ತದೆ, ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಬೃಹತ್ ಪೋಷಕಾಂಶಗಳಿಗೆ ಎರಡು ಭಾಗ ಮಾಡ್ತೀವಿ. ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಅವಶ್ಯಕವಿರತಕ್ಕಂಥದ್ದು, ಅವುಗಳನ್ನ ಸೂಕ್ಷ್ಮ ಅಂತ ಕರಿತೀವಿ. ಇನ್ನೊಂದನ್ನ ಬೃಹತ್ ಅಂತ ಕರಿತೀವಿ. ಬೃಹತ್ ಪೋಷಕಾಂಶಗಳು ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನ ಸೂಕ್ಷ್ಮ ಅಂತ ಕರಿತೀವಿ. ಸಸ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನ ಬೃಹತ್ ಪೋಷಕಾಂಶಗಳು ಅಂತ ಕರಿತೀವಿ. ಈಗ ನೋಡಿ, ಆ ಸಸ್ಯಗಳಿಗೆ ಆಮ್ಲಜನಕ, ಸಾರಜನಕ, ಇಂಗಾಲ, ರಂಜಕ ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಪೋಷಕಾಂಶಗಳು. ಹಾಗಾಗಿ ಇವುಗಳನ್ನ ಬೃಹತ್ ಪೋಷಕಾಂಶಗಳು ಅಂತ ಕರಿತೀವಿ. ಇನ್ನು ಕಡಿಮೆ ಪ್ರಮಾಣದಲ್ಲಿ ನೋಡಿದಾಗ ಸೂಕ್ಷ್ಮವಾಗಿ ಅದು ಕಬ್ಬಿಣದ ಅಂಶ ಆಗಿರ್ಬೋದು, ಸತುವಿನ ಅಂಶ ಆಗಿರ್ಬೋದು, ಬೇರೆ ಬೇರೆ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತದೆ. ಅವುಗಳನ್ನು ನಾವು ಸೂಕ್ಷ್ಮ ಪೋಷಕಾಂಶಗಳೆಂದು ಕರಿತೀವಿ. ಸೊ ಇಂತಹ ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಸೇರಿಸಿ ಸಸ್ಯಗಳು ಎಲ್ಲವೂ ಕೂಡ, ಈಗ ಉದಾಹರಣೆ ನೋಡಿ, ಸಾರಜನಕಯುಕ್ತ, ಪೊಟ್ಯಾಶ್ ಯುಕ್ತ, ರಂಜಕಯುಕ್ತ ಏನಿದೆ ಅವು ಸಸ್ಯಗಳಿಗೆ ದೊರೆಯಬೇಕು. ಯಥೇಚ್ಛವಾಗಿ ಸಸ್ಯಗಳಿಗೆ ದೊರೆಯಬೇಕು. ಈ ರೀತಿ ದೊರೆತಾಗ ಮಾತ್ರ ಸಸ್ಯಗಳು ಭೋಗವಾಗಿ ಯಥೇಚ್ಛವಾಗಿ ಚೆನ್ನಾಗಿ ಬೆಳೆಯೋದಕ್ಕೆ ಮತ್ತು ಅವುಗಳಿಂದ ದೊರೆಯತಕ್ಕಂತಹ ಕಾಳು, ಕಡ್ಡಿ, ಹಣ್ಣು, ಹಂಪಲುಗಳ ಪ್ರಮಾಣ ಜಾಸ್ತಿ ಉಂಟಾಗೋದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಾವು ಯಾವುದೇ ಸಸ್ಯಗಳನ್ನು ಬೆಳೆಯಲಿ ಆ ಸಸ್ಯಗಳಿಗೆ ಅವಶ್ಯಕವಾಗಿರತಕ್ಕಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸಬೇಕು. ಅದರ ಜೊತೆಗೆ ಬೃಹತ್ ಪೋಷಕಾಂಶಗಳನ್ನು ಕೂಡ ನಾವು ಒದಗಿಸಬೇಕು. ಅದು ಒಂದನೇ. ಇನ್ನು ಎರಡನೆಯದು ಸಸ್ಯಗಳಿಗೆ ಗೊಬ್ಬರ, ಅದರಲ್ಲೂ ಸಾವಯವ ಗೊಬ್ಬರ. ಯಾಕೆ ನಾವು ಸಾವಯವ ಗೊಬ್ಬರದ ಮೇಲೆ ಅವಲಂಬಿತ ಆಗ್ತೀವಿ ಬೆಳೆ ಉತ್ಪಾದನೆಯಲ್ಲಿ? ರಾಸಾಯನಿಕ ಗೊಬ್ಬರ ಕೆಲವೊಮ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆಗೆ ಮೀರಿ ನಾವೇನಾದ್ರೂ ಸುಮ್ಮನೆ ಅವೈಜ್ಞಾನಿಕವಾಗಿ ಏನಾದರೂ ಬಳಸಿದ್ದೇ ಆದಲ್ಲಿ ನಾವು ಬೆಳೆಯುವ ಬೆಳೆ ಉತ್ತಮ ಗುಣಮಟ್ಟದಲ್ಲಿ ಬೆಳೆಯೋದಿಲ್ಲ. ಅದರ ಜೊತೆಗೆ ಉತ್ತಮವಾದಂತಹ ಇಳುವರಿಯನ್ನು ಕೊಡೋದಿಲ್ಲ. ಹಾಗಾಗಿ ರಾಸಾಯನಿಕ ಗೊಬ್ಬರಕ್ಕೆ ಬದಲಾಗಿ ನಾವೇನು ಮಾಡಬೇಕು? ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಬಳಸಬೇಕು. ಹಾಗಾದ್ರೆ ಸಾವಯವ ಗೊಬ್ಬರ ಅಂದ್ರೇನು? ಕೊಳೆತಂತಹ ಗಿಡ ಮರಗಳ ಎಲೆಗಳು ಏನಿದೆ ಅದು ಸಾವಯವ ಗೊಬ್ಬರ ಅನ್ನಿಸ್ಕೊಳ್ತದೆ. ಇನ್ನು ಪ್ರಾಣಿಗಳಿಂದ ಬರತಕ್ಕಂತಹ ಮಲಮೂತ್ರ ಏನಿದೆ ಅದು ಕೊಟ್ಟಿಗೆ ಗೊಬ್ಬರ ಅಂತ ಅನ್ನಿಸ್ಕೊಳ್ತದೆ. ದನ, ಹಸು, ಎಮ್ಮೆ, ಕೋಣ, ಎತ್ತು, ಕತ್ತೆ, ಕುದುರೆ ಇವೆಲ್ಲ ಏನಿದೆ ಇವುಗಳಿಂದ ನಾವೇನು ಪಡಿತೀವಲ್ಲ ಇದನ್ನ ನಾವು ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈ ಕೊಟ್ಟಿಗೆ ಗೊಬ್ಬರ ಪ್ಲಸ್ ಎರೆಹುಳದ ಗೊಬ್ಬರ ಇವೆರಡನ್ನೂ ನಾವು ಮಿಶ್ರಣ ಮಾಡಿ ಏನಾದರೂ ಹಾಕಿದ್ದೇ ಆದಲ್ಲಿ ನಾವು ಮಣ್ಣು ಬಹಳ ಫಲವತ್ತತೆಯಿಂದ ಕೂಡಿದೆ. ಕೊಟ್ಟಿಗೆ ಗೊಬ್ಬರ ಮತ್ತು
ಎರೆಹುಳುವಿನ ಗೊಬ್ಬರ ಅವನ್ನು ಮಿಶ್ರಣ ಮಾಡಿ ಹಾಕಿದ್ದೆ ಅದರಲ್ಲಿ ಮಣ್ಣು ಅತಿ ಹೆಚ್ಚು ಪೋಷಕಾಂಶಗಳಿಂದ ತುಂಬಿರುತ್ತೆ. ಹಾಗಾಗಿ ನಾವು ರೈತರಾಗಿರತಕ್ಕಂಥವ್ರು ಮನೆಗಳಲ್ಲಿ ಎರೆಹುಳುಗಳನ್ನು ಬೆಳೆಸಿ ಎರೆ ಗೊಬ್ಬರವನ್ನು ಉತ್ಪಾದನೆ ಮಾಡಿಕೊಂಡು ಸಸ್ಯಗಳಿಗೆ ಹಾಕೋದನ್ನು ನಾವು ಕಲಿಬೇಕು. ಅದು ಬಹಳ ಉತ್ತಮವಾದಂಥದ್ದು. ಈ ರೀತಿ ಮಾಡೋದ್ರಿಂದ ಪೋಷಕಾಂಶಗಳ ಪ್ರಮಾಣ ಸಸ್ಯಗಳಿಗೆ ದೊರೆಯುತ್ತೆ. ಅದೊಂದು. ಇನ್ನೊಂದು ರೀತಿಯ ಗೊಬ್ಬರ ಅಂದರೆ ಹಸಿರು ಗೊಬ್ಬರ. ಈ ಕೆಲವು ಸಂದರ್ಭದಲ್ಲಿ ಈ ಸೆಣಬನ್ನು ಬೆಳಿತೀವಿ ನಾವು ತೋಟದಲ್ಲಿ. ಇನ್ನು ಕೆಲವು ಸಂದರ್ಭದಲ್ಲಿ ನಮ್ಮ ಕಡೆ ಈ ಹುರುಳಿ ಕಾಳನ್ನು ಬೆಳಿತಾರೆ. ಹುರುಳಿ ಸಸ್ಯಗಳನ್ನ, ಹುರುಳಿ ಕಾಳು ಅಂತ ಕೇಳಿದ್ರಲ್ಲ, ಆ ಹುರುಳಿ ಸಸ್ಯವನ್ನು, ಆ ಸಸ್ಯವನ್ನು ಬೆಳೆದಾಗ ಏನು ಮಾಡ್ತದೆ, ಕೆಲವು ಸಂದರ್ಭದಲ್ಲಿ ಅದನ್ನು ಹಾಗೆ ಉಳುಮೆ ಮಾಡಿಬಿಡ್ತೀವಿ. ಅದರಲ್ಲಿ ಏನು ಪಡ್ಕೊಳ್ಳೋಕೆ ಹೋಗೋದಿಲ್ಲ. ಕಾರಣ ಏನು ಅಂದರೆ ಅವು ಆ ಸಸ್ಯಗಳು, ಹಸಿರು ಸಸ್ಯಗಳು ಹಾಗೆ ಮಣ್ಣಿನಲ್ಲಿ ಮಿಕ್ಸ್ ಆದಾಗ ಏನಾಗ್ತದೆ, ಅವು ಹೆಚ್ಚಿನ ಪೋಷಕಾಂಶಯುತ ಗೊಬ್ಬರಗಳಾಗಿ ಮಾರ್ಪಾಡಾಗ್ತದೆ. ಅದು ಒಂದು ಕಂಡೀಷನ್. ಇನ್ನು ಕೆಲವು ಸಂದರ್ಭದಲ್ಲಿ ಸನ್ ಹೆಂಪ್ ಮತ್ತು ಗೌರ್ ಎಂಬ ಸಸ್ಯಗಳನ್ನು ಉತ್ತರ ಭಾರತದಲ್ಲಿ ಬೆಳೀತಾರೆ. ಬೆಳೆದಂಥವುಗಳನ್ನು ಅಲ್ಲೇ ಏನು ಮಾಡ್ತಾರೆ, ಉಳುಮೆ ಮಾಡ್ತಾರೆ. ಅದನ್ನು ಅಂದರೆ ಮಣ್ಣಿನೊಂದಿಗೆ ಮಿಶ್ರಣ ಆಗುವ ಹಾಗೆ ಅದನ್ನು ಬೆಳೆದು ಅಲ್ಲೇ ತೋಟದಲ್ಲೇ ಹೊಲದಲ್ಲೇ ಏನು ಮಾಡ್ತಾರೆ, ಉಳುಮೆ ಮಾಡ್ತಾರೆ. ಆಗ ಅದು ಅಲ್ಲೇ ಕೊಳೆತು ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚುತ್ತೆ. ಅದು ಒಂದು ರೀತಿ. ಈ ರೀತಿ ಮಾಡೋದ್ರಿಂದ, ಅದರಲ್ಲೂ ಹಸಿರು ಗೊಬ್ಬರವನ್ನು ಹೆಚ್ಚೋದ್ರಿಂದ ಏನಾಗ್ತದೆ, ಮಣ್ಣಿನಲ್ಲಿ ಸಾರಜನಕ ಅಂಶ, ರಂಜಕಾಂಶ ಮತ್ತು ನೈಟ್ರೋಜನ್ ಅಂದರೆ ಸಾರಜನಕದ ಅಂಶ ಹೆಚ್ಚಿಗೆ ಆಗೋದಕ್ಕೆ ಕಾರಣ ಆಗ್ತದೆ ಮಕ್ಕಳೇ. ಸೊ ಹೀಗೆ ಸಾವಯವ ಗೊಬ್ಬರಗಳನ್ನು ಬಳಸಿ ನಾವು ಬೆಳೆಯ ಉತ್ಪಾದನೆಯನ್ನು ಹೆಚ್ಚು ಮಾಡ್ಬೋದು. ಸಾವಯವ ಗೊಬ್ಬರವನ್ನು ಬಳಸಿ ಬೆಳೆಯ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡಬಹುದು. ಇನ್ನು ಮತ್ತೊಂದು ವಿಧಾನ ಯಾವುದು, ಇನ್ನೊಂದು ವೈಜ್ಞಾನಿಕ ವಿಧಾನ ಯಾವುದು, ನೀರಾವರಿ ನೆಟ್ಟಿಗಿರಬೇಕು. ಅಂದ್ರೆ ಯಾವ ಸಂದರ್ಭದಲ್ಲಿ ನೀರನ್ನ ಕೊಡಬೇಕು ಬೆಳೆಗಳಿಗೆ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ನೋಡಿ, ಜಲಸಂಗ್ರಹಾಗಾರಗಳಿಂದ ನೀರನ್ನು ಬೆಳೆಗಳಿಗೆ ಹಾಯಿಸುವುದನ್ನು ನೀರಾವರಿ ಅಂತ ಕರೀತೇವೆ. ಹಾಗಾದ್ರೆ ನೀರಾವರಿಯ ಮೂಲಗಳು ಬಹಳ ಹಿಂದೆ ಬಾವಿಗಳಿದ್ದು, ಹೊಂಡಗಳಿದ್ದು. ಈಗ ಬಾವಿಗಳು ಕಡಿಮೆ ಇರಲಿ, ಆದರೂ ಕೂಡ ಈಗ ನೀರಾವರಿಯ ಮೂಲಗಳನ್ನು ನಾವು ತೆಗೆದುಕೊಂಡ್ರೆ ಬೋರ್ವೆಲ್ಗಳಿದ್ದಾವೆ ನೀರಾವರಿಯ ಮೂಲ, ಜೊತೆಗೆ ಕೆರೆ ಕಟ್ಟೆಗಳಿವೆ. ಇನ್ನೂ ಜಾಸ್ತಿ ಹೋದರೆ ಜಲಾಶಯಗಳಿದ್ದಾವೆ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋದರೆ ನದಿಗಳಿವೆ, ಹೌದಲ್ಲ? ಸೊ ಈ ರೀತಿ ನದಿ, ಜಲಾಶಯ ಮತ್ತು ಬೋರ್ವೆಲ್ಗಳಿಂದ ನೀರನ್ನು ಹಲವಾರು ವಿಧಾನಗಳಲ್ಲಿ ನಾವು ಬೆಳೆಗಳಿಗೆ ಹಾಯಿಸ್ತೀವಿ. ಸೊ ಅದರಲ್ಲಿ ಸಾಂಪ್ರದಾಯಿಕ ವಿಧಾನ, ಕಾಲುವೆ ವಿಧಾನ. ಆದರೆ ವೈಜ್ಞಾನಿಕ ವಿಧಾನದಲ್ಲಿ ನಾವು ಇವತ್ತು ಹನಿ ನೀರಾವರಿ ಪದ್ಧತಿಯನ್ನು ಬಳಸ್ತಾ ಇದ್ದೀವಿ. ಅದ್ರ ಜೊತೆಗೆ ಹನಿ ನೀರಾವರಿ ಜೊತೆಗೆ ಸ್ಪ್ರಿಂಕ್ಲಿಂಗ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ, ತುಂತುರು ನೀರಾವರಿ, ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವಿಧಾನಗಳನ್ನು ಬಳಸಿ ಇವತ್ತು ನಾವು ಸಸ್ಯಗಳನ್ನು, ತರಕಾರಿಗಳನ್ನು, ಹಣ್ಣಿನ ಗಿಡಗಳನ್ನು ಬೆಳೀತಾ ಇದ್ದೀವಿ. ಸೊ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ನೀರುಣಿಸುವ ಪದ್ಧತಿ ವೈಜ್ಞಾನಿಕವಾಗಿಯೇ ಇರಬೇಕು. ಗಿಡಗಳಿಗೆ ಯಥೇಚ್ಛವಾಗಿ ನೀರನ್ನು ಕೊಟ್ಟರೆ ಕೆಲವು ಗಿಡಗಳು ಕೊಳತೆ ಹೋಗ್ತವೆ, ಬೀಜಗಳು ಹುಟ್ಟೋದಿಲ್ಲ, ಬೀಜಗಳು ಹಾಗೆ ಕೊಳತು ಹೋಗ್ತವೆ. ಆ ಒಂದು ಕಾರಣಕ್ಕೆ ವೈಜ್ಞಾನಿಕ ಪದ್ಧತಿಯಲ್ಲಿ ನೀರಾವರಿ ವಿಧಾನಗಳನ್ನು ನಾವು ಅನುಸರಿಸಿ ಬೆಳೆಯ ಉತ್ಪಾದನೆಯನ್ನು ಮಾಡಬೇಕಾಗ್ತದೆ. ಇನ್ನು ನಾಲ್ಕನೆಯದಾಗಿ, ನೀರಾವರಿ ಆದ ಮೇಲೆ ಬೆಳೆಯ ಮಾದರಿ, ನಾವು ಬೆಳೆತಕ್ಕಂಥ ಬೆಳೆ ಹೇಗಿರಬೇಕು ಅನ್ನೋದು ಮಾದರಿ ಹೇಗಿರಬೇಕು. ಇಲ್ಲಿ ಕೆಲವೊಮ್ಮೆ ಒಂದೇ ರೀತಿಯ ಬೆಳೆಯನ್ನು ಬೆಳಿತೀವಿ. ಈಗ ಶೇಂಗಾ ಹಾಕಿದ್ದೀವಿ ಅಂದರೆ ಶೇಂಗಾದೊಳಗಡೆ ಏನು ಇರೋದಿಲ್ಲ, ಏಕರೂಪ ಬೆಳೆ, ಅದು ಒಂದು ರೀತಿ. ಆದರೆ ಆ ಏಕರೂಪ ಬೆಳೆಯನ್ನು ನಾವು ಒಂದೇ ಪ್ರದೇಶದಲ್ಲಿ ಬೆಳೀತಾ ಹೋದಾಗ ಮಣ್ಣು ಸಂಪೂರ್ಣವಾಗಿ ತನ್ನ ಸಾರತೆಯನ್ನು ಕಳ್ಕೊಳ್ತದೆ. ಹಾಗಾಗಿ ಏನು ಮಾಡ್ತೀವಿ, ಇಲ್ಲಿ ಬೆಳೆ ಸರದಿ ಅಂತ ಮಾಡ್ತೀವಿ. ಬೆಳೆ ಸರದಿ ಮಾಡೋದ್ರಿಂದ ಮಣ್ಣು ನಿರಂತರವಾಗಿ ಫಲವತ್ತತೆಯನ್ನು ಹೊಂದಿರ್ತದೆ. ಏನಿದು ಬೆಳೆ ಸರದಿ ವಿಧಾನ? ಬೆಳೆ ಸರದಿ ವಿಧಾನದಲ್ಲಿ ಒಂದು ಬಾರಿ ಏಕದಳ ಧಾನ್ಯಗಳನ್ನು ಬೆಳೆದ್ರೆ ಇನ್ನೊಂದು ಸಾರಿ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯ, ದ್ವಿದಳ ಧಾನ್ಯ. ನೋಡಿ, ನಾವೇನು ಮಾಡಿರ್ತೀವಿ, ಮುಂಗಾರಲ್ಲಿ ಹೆಸರು ಕಾಳು ಹಾಕಿರ್ತೀವಿ. ಮುಂಗಾರಾಗಿ ಹೆಸರು ಗಿಡಕ್ಕಿಂತ ಏನು ಮಾಡ್ತೀವಿ, ಇಲ್ಲ ಮೆಕ್ಕೆಜೋಳ ಹಾಕ್ತೀವಿ, ಇಲ್ಲ ಜೋಳ ಹಾಕ್ತೀವಿ, ಇಲ್ಲ ರಾಗಿ ಹಾಕ್ತೀವಿ, ಹೌದಾ? ಹೀಗೆ ಬೆಳೆ ಸರದಿ ಒಂದಾದರೊಂದರ ನಂತರ ಬೆಳೆ ಸರದಿ ವಿಧಾನದಲ್ಲಿ ಮಣ್ಣು
ಎಲ್ಲಾ ಸಂದರ್ಭದಲ್ಲೂ ಫಲವತ್ತಾಗಿರುವಂತೆ ನೋಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಬೆಳೆ ಸರದಿ ವಿಧಾನವನ್ನ ಅನುಸರಿಸ್ತೀವಿ. ಆಗ ನಾವು ಬೆಳೆ ಉತ್ಪಾದನೆ ಚೆನ್ನಾಗಿ ಇರುತ್ತೆ. ಬೆಳೆ ಸರದಿ ವಿಧಾನ. ಇನ್ನೊಂದು ಮಿಶ್ರ ಬೆಳೆ. ಮಿಶ್ರ ಬೆಳೆ ಏನಿದು ಮಿಶ್ರ ಬೆಳೆ ಅಂದ್ರೆ, ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಎರಡು ಬೆಳೆಗಳನ್ನ ಬೆಳೆಯುವುದು ಎಂದರ್ಥ. ನಿರ್ದಿಷ್ಟ ಪ್ರದೇಶದಲ್ಲಿ ಎರಡು ಬೆಳೆಗಳನ್ನ ಬೆಳೆಯುವುದು ಎಂದರ್ಥ. ನಮ್ಮ ಕಡೆನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ನಾವು ರಾಗಿಯನ್ನ ಹಾಕಿದಾಗ ರಾಗಿಯ ಒಳಗಡೆ ಏನ್ ಮಾಡ್ತೀವಿ, ಅವರೆ ಗಿಡಗಳನ್ನ ಬೆಳಿತೀವಿ. ರಾಗಿಯ ಜೊತೆಗೆ ಅವರೆ ಗಿಡಗಳನ್ನ ಬೆಳಿತೀವಿ. ಇನ್ ಕೆಲವು ಸಂದರ್ಭದಲ್ಲಿ ತೊಗರಿಯನ್ನ ಬೆಳಿತೀವಿ. ರಾಗಿಯ ಜೊತೆಗೆ ತೊಗರಿ, ಜೋಳದ ಜೊತೆಗೆ ತೊಗರಿ, ಮೆಕ್ಕೆಜೋಳದ ಜೊತೆಗೆ ತೊಗರಿ ಗಿಡ ಬೆಳಿತೀವಿ. ಇದನ್ನ ನಾವೇನಂತ ಕರಿತೀವಿ, ಮಿಶ್ರ ಬೆಳೆ ಅಂತ ಕರಿತೀವಿ. ಮಿಶ್ರ ಬೆಳೆ. ಸೊ ಇನ್ನೊಂದು ವಿಧಾನ ಏನಂದ್ರೆ ಅಂತರ ಬೇಸಾಯ. ಅಂತರ ಬೇಸಾಯದಲ್ಲಿ ಏನಾಗ್ತದೆ ಅಂದ್ರೆ ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನ ಬೆಳೆಯುವುದು. ಇದು ಸಾಧ್ಯನಾ ಅಂತ ನಿಮ್ಗೆ ಅನಿಸ್ಬೋದು. ಹೌದು ಮಕ್ಕಳೇ, ಇದು ಸಾಧ್ಯ ಇದೆ. ಹೇಗೆ? ಒಂದು ಉದಾಹರಣೆಯನ್ನ ಕೊಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಏನು ತೆಗೆದುಕೊಂಡ್ರೆ, ರಾಗಿ ಬೆಳೆದಾಗ ಅಕ್ಕಡಿಗಳಲ್ಲಿ ನಾವೇನ್ ಮಾಡ್ತೀವಿ, ಈ ಸಜ್ಜೆ ಹಾಕ್ತೀವಿ. ಸಜ್ಜೆಯ ಜೊತೆಗೆ ಹುಚ್ಚೆಳ್ಳು ಹಾಕ್ತೀವಿ ಅಥವಾ ಎಳ್ಳಿನ ಗಿಡವನ್ನು ಹಾಕ್ತೀವಿ. ಅದ್ರ ಜೊತೆಗೆ ಅವರೆಕಾಯಿ ಗಿಡಗಳನ್ನು ಹಾಕ್ತೀವಿ. ನೋಡಿ ಎಷ್ಟು ಬಂತು. ಇನ್ನು ಕೆಲವು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಔಡಲ ಗೊತ್ತಿದೆಯಲ್ಲ, ಔಡಲ ಎಣ್ಣೆ. ಅದ್ರ ಒಳಗಡೆ ಏನು ಮಾಡ್ತೀವಿ, ತಟ್ಗುಣಿ ಕಾಳು, ಹಲಸಂಡೆ ಕಾಳು, ಅದ್ರ ಜೊತೆಗೆ ಹಲಸಂಡೆ ಜೊತೆಗೆ ತೊಗರಿ ಗಿಡ. ಈ ರೀತಿ ಏನು ಮಾಡ್ತೀವಿ, ಒಂದು ಪ್ರದೇಶದಲ್ಲಿ 2-3 ಬೆಳೆಗಳನ್ನು ಬೆಳಿತೀವಿ. ಅದನ್ನು ನಾವು ಅಂತರ ಬೇಸಾಯ ಅಂತ ಕರಿತೀವಿ. ಈ ರೀತಿ ಮಾಡೋದ್ರಿಂದ ಬೆಳೆ ಸರದಿ, ಮಿಶ್ರ ಬೆಳೆ, ಅಂತರ ಬೇಸಾಯ ಇವುಗಳನ್ನು ಮಾಡೋದ್ರಿಂದ ನಾವು ಬೆಳೆ ಉತ್ಪಾದನೆಯನ್ನು ಮಾಡ್ಬೋದು, ಹೆಚ್ಚಿಸಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಉತ್ಪಾದನೆಯನ್ನ ಹೆಚ್ಚಿಸಬಹುದು. ಇದು ಎರಡನೇ ಅಂಶ. ಇನ್ನು ಮೂರನೇ ಅಂಶ ಏನಾಗ್ತದೆ, ನಾವು ಬೆಳೆದಿರ್ತಕ್ಕಂತಹ ಬೆಳೆಯನ್ನ ರಕ್ಷಣೆ ಮಾಡಬೇಕು ಮತ್ತು ನಿರ್ವಹಣೆ ಮಾಡಬೇಕು. ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೂರನೆಯ ಅಂಶದಲ್ಲಿ ಬೆಳೆಯ ರಕ್ಷಣೆ ಮತ್ತು ನಿರ್ವಹಣೆ. ಮೂರನೇ ಹಂತದಲ್ಲಿ ಬೆಳೆಯ ರಕ್ಷಣೆ ಮತ್ತು ನಿರ್ವಹಣೆ. ಅದನ್ನ ಹೇಗೆ ನಿರ್ವಹಿಸ್ತೀವಿ ಅನ್ನೋದನ್ನ, ಬೆಳೆಯ ರಕ್ಷಣೆ ಮತ್ತು ನಿರ್ವಹಣೆ ಹೇಗೆ ಅನ್ನೋದನ್ನ ನೋಡಿ. ಬೆಳೆಯನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಯಾವ್ಯಾವುದರಿಂದ ರಕ್ಷಣೆ ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಾಗ್ತದೆ. ನಿಮಗೆ ಗೊತ್ತಿದೆ, ಬೆಳೆಗಳನ್ನ ಕೀಟದಿಂದ ರಕ್ಷಣೆ ಮಾಡಬೇಕು, ಬೆಳೆಗಳನ್ನ ಬಿಸಿಲಿನಿಂದ ರಕ್ಷಣೆ ಮಾಡಬೇಕು, ಬೆಳೆಗಳನ್ನ ಬ್ಯಾಕ್ಟೀರಿಯಾ ಮತ್ತು ವೈರಸ್ ರೋಗಗಳಿಂದ ರಕ್ಷಣೆ ಮಾಡಬೇಕು. ಅದೇ ರೀತಿ ಬೆಳೆಗಳನ್ನ ಕಳೆಯಿಂದ ರಕ್ಷಣೆ ಮಾಡಬೇಕು. ಹೌದಲ್ಲ? ರಕ್ಷಣೆ ಅನ್ನೋದು ಒಂದೇ ರೀತಿ ಆಗೋದಿಲ್ಲ. ರಕ್ಷಣೆ ಯಾವ್ಯಾವುದರಿಂದ ನಾವು ರಕ್ಷಣೆ ಮಾಡಬೇಕು? ಕಳೆಯಿಂದ ರಕ್ಷಣೆ ಮಾಡಬೇಕು, ಒಂದು. ಎರಡನೇದು ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮಾಣುಗಳಿಂದ ರಕ್ಷಣೆ ಮಾಡಬೇಕು. ಅಲ್ಲಿ ಎಲ್ಲವೂ ಬರ್ತದೆ, ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಏಕಕೋಶ ಜೀವಿಗಳೆಲ್ಲವೂ ಬರ್ತದೆ, ರಕ್ಷಣೆ ಮಾಡಬೇಕು. ಬಿಸಿಲಿನ ತಾಪದಿಂದ ನಾವು ರಕ್ಷಣೆ ಮಾಡಬೇಕು. ಆಮೇಲೆ ಕಳೆ ಆಯಿತು, ಸೂಕ್ಷ್ಮಾಣುಗಳಾಯಿತು, ಬಿಸಿಲಿನ ತಾಪ ಆಯಿತು, ಇವೆಲ್ಲವುಗಳಿಂದಲೂ ಕೂಡ ನಾವು ರಕ್ಷಣೆಯನ್ನ ಮಾಡಬೇಕು. ಹೌದಲ್ಲ? ಹಾಗಾದರೆ ಹೇಗೆ ರಕ್ಷಣೆ ಮಾಡೋದು ಅಂತ ಪ್ರಶ್ನೆ ಬರ್ತದೆ. ನೋಡಿ, ಸಾಮಾನ್ಯವಾಗಿ ಬೆಳೆಗಳ ನಡುವೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆ ಎಂದು ಕರೆಯುತ್ತೇವೆ. ಬೆಳೆಗಳ ನಡುವೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನ ಕಳೆ ಅಂತ ಕರಿತೀವಿ. ಸಾಮಾನ್ಯವಾದಂತಹ ಕಳೆಗಳು ಯಾವ್ಯಾವುದು ಅಂತ ನೋಡಿದಾಗ, ಈಗ ಕಳೆಯನ್ನ ಉದಾಹರಣೆ ಅಂತಂದ್ರೆ ಝ್ಯಾಂಥಿಯಂ ಎಂಬ ಸಸ್ಯ ಝ್ಯಾಂಥಿಯಂ ಎಂಬ ಸಸ್ಯ. ದೆನ್ ಪಾರ್ಥೇನಿಯಂ ಎಂಬ ಸಸ್ಯ, ಹೆಚ್ಚಿನ ಪ್ರಮಾಣದಲ್ಲಿ ಪಾರ್ಥೇನಿಯಂ ಸಸ್ಯ. ಸಾಮಾನ್ಯ ಹುಲ್ಲು ಕೂಡ ಇರ್ತದೆ, ನಾವು ಅದನ್ನು ಕೂಡ ಕಳೆ ಅಂತಲೇ ನಾವು ಕರೆಯೋದು. ಸಾಮಾನ್ಯ ಹುಲ್ಲು ಬೆಳೆದ್ರು ಕೂಡ ಅದನ್ನ ಕಳೆ ಅಂತ ಕರೀತೀವಿ. ದೆನ್ ಸೈಪರಿನಸ್ ರೊಡಂಟಸ್ ಎಂಬ ಒಂದು ಸಸ್ಯ, ಸೈಪರಿನಸ್ ರೊಟಂಡಸ್ ಎಂಬ ಸಸ್ಯಗಳು ಏನಿದೆ, ಇವು ಕಳೆ ಸಸ್ಯಗಳು. ಇಂತಹ ಕಳೆ ಸಸ್ಯಗಳನ್ನು ನಿರ್ಮೂಲನೆ ಮಾಡೋದು ಹೇಗೆ ಅಂತ ಬಂದಾಗ,
ಮೊದಲನೆಯದು ಕಳೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಕುಂಟೆ ಹೊಡಿತೀವಿ, ಒಂದು ವಿಧಾನ. ಆದರೆ ಕುಂಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಲ್ಲ ಅನ್ನೋ ಪಕ್ಷದಲ್ಲಿ ಏನು ಮಾಡ್ತೀವಿ, ಔಷಧಿಗಳನ್ನು ಸಿಂಪಡಣೆ ಮಾಡ್ತೀವಿ, ಕಳೆ ನಾಶಕಗಳನ್ನು ಸಿಂಪಡಣೆ ಮಾಡ್ತೀವಿ. ಕಳೆನಾಶಕಗಳನ್ನ ಸಿಂಪಡಣೆ ಮಾಡಿದಾಗ ಕಳೆ ಮಾತ್ರ ಒಣಗೋಗ್ತದೆ, ಬೆಳೆ ಮಾತ್ರ ಚೆನ್ನಾಗಿರ್ತದೆ. ಅದು ಒಂದು ಸಿಂಪಡಣೆಯ ಮೂಲಕ. ಇನ್ನು ಮೂರನೇ ವಿಧಾನದಲ್ಲಿ ನಾವು ಕೆಲವು ಸಂದರ್ಭದಲ್ಲಿ ಕೈನಿಂದಲೇ ಕಳೆಯನ್ನು ಏನು ಮಾಡ್ತೀವಿ, ಕೀಳ್ತೀವಿ. ಸೊ ಕೈನಿಂದ ನಾವು ಕಳೆಯನ್ನು ಕಿತ್ತಾಗ ಅತಿ ಉತ್ತಮವಾಗಿ ನಾವು ಕಳೆಯ ನಿರ್ಮೂಲನೆ ಆಗ್ತದೆ, ಉತ್ತಮವಾದ ಕಳೆ ನಿರ್ಮೂಲನೆ ಆಗುತ್ತೆ, ಒಂದು ಕಂಡೀಷನ್. ಸೊ ಹಾಗೆ ಇನ್ನು ಸೂಕ್ಷ್ಮಾಣುಗಳಲ್ಲಿ ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡಿ, ಜೊತೆಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಬರದ ಹಾಗೆ ಔಷಧಿಯನ್ನು ಸಿಂಪಡಣೆ ಮಾಡಿ ಸೂಕ್ಷ್ಮಾಣುಗಳಿಂದ ಬರುವ ರೋಗಗಳನ್ನು ನಾವು ತಡೆಗಟ್ಟಿ ಉತ್ತಮ ಬೆಳೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಕೆಲವು ಸಂದರ್ಭದಲ್ಲಿ ಬಿಸಿಲಿನ ತಾಪದ ನಿರ್ವಹಣೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ನೀರಾವರಿ ಪದ್ಧತಿಯನ್ನು ಅನುಸರಿಸ್ತೀವಿ. ಜೊತೆಗೆ ನಾವು ಹೇಳಿದ್ವಿ ತಳಿಯ ಗುಣಗಳನ್ನು ಬದಲಾವಣೆ ಮಾಡಿರ್ತೀವಿ ಅಂತಹ ಒಂದು ಸಂದರ್ಭದಲ್ಲೂ ಕೂಡ ನಾವು ಉತ್ತಮವಾದಂತಹ ರಕ್ಷಣೆಯನ್ನು ಮಾಡಿ ಉತ್ತಮವಾದಂತಹ ಬೆಳೆಯನ್ನು ನಾವು ಪಡೆಯೋದಕ್ಕೆ ಸಾಧ್ಯ. ಹೀಗೆ ಕಳೆಗಳಿಂದ ಅವುಗಳನ್ನು ರಕ್ಷಣೆ ಮಾಡ್ತೀವಿ, ಸೂಕ್ಷ್ಮಾಣು ಜೀವಿಗಳಿಂದ ಅವುಗಳನ್ನು ನಾವು ರಕ್ಷಣೆ ಮಾಡ್ತೀವಿ, ಬಿಸಿಲಿನ ತಾಪದಿಂದ ನಾವು ರಕ್ಷಣೆ ಮಾಡಿ ಉತ್ತಮವಾದಂತಹ ಬೆಳೆಯನ್ನು ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಹೇಳ್ತೀವಿ ಬೆಳೆಯ ರಕ್ಷಣೆ ಮತ್ತು ನಿರ್ವಹಣೆ ಅಂತ ಕರಿತೀವಿ. ನೋಡಿ ಮಕ್ಕಳೇ, ನೀವು ಏನೇ ಬೆಳೆಗಳನ್ನು ನಾವು ಬೆಳೆದರೂ ನಿರ್ವಹಣೆ ಮಾಡಿದ್ರೂ ಕೂಡ ವೈಜ್ಞಾನಿಕ ಪದ್ಧತಿ ಪ್ರತಿಯೊಂದರಿಂದಲೂ ಬೆಳೆಯ ಸುಧಾರಣೆಯಿಂದ ಬೆಳೆಯ ನಿರ್ವಹಣೆವರೆಗೂ ನಾವು ವೈಜ್ಞಾನಿಕ ಪದ್ಧತಿಗಳನ್ನು ನಾವು ವೈಚಾರಿಕತೆಯಿಂದ ಅನುಸರಿಸಿದ್ದೇ ಆದಲ್ಲಿ ಉತ್ತಮವಾದಂತಹ ಬೆಳೆಗಳನ್ನು, ಪೋಷಕಾಂಶ ಭರಿತ ದವಸ ಧಾನ್ಯಗಳನ್ನು, ಹಣ್ಣುಗಳನ್ನು, ತರಕಾರಿಗಳನ್ನು, ಕಾಯಿಪಲ್ಯಗಳನ್ನು, ಸೊಪ್ಪುಗಳನ್ನು ನಾವು ಪಡೆಯೋದಕ್ಕೆ ಸಾಧ್ಯ. ಹಾಗಾಗಿ ಒಂದು ವೈಜ್ಞಾನಿಕ ಪದ್ಧತಿ ಇರಬೇಕು. ಯಾವಾಗ ಅವುಗಳಿಗೆ ಗೊಬ್ಬರವನ್ನು ಕೊಡಬೇಕು, ಯಾವಾಗ ಅದಕ್ಕೆ ನೀರನ್ನು ಹರಿಸಬೇಕು, ಯಾವಾಗ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಕಳೆಯನ್ನು ತೆಗಿಬೇಕು, ಮತ್ತು ಅದರ ಸಂರಕ್ಷಣೆ ಹೇಗೆ ಮಾಡಬೇಕು ಅನ್ನೋದ್ರ ಕಡೆ ಹೆಚ್ಚಿನ ವೈಜ್ಞಾನಿಕ ವಿಚಾರವನ್ನು ತಿಳಿದುಕೊಂಡು ನಾವು ಉತ್ತಮವಾದ ಬೆಳೆಯನ್ನು ನಾವು ಬೆಳೆಯೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ ಮಕ್ಕಳೇ? ಅದಾದಮೇಲೆ ಈಗ ದವಸ ಧಾನ್ಯಗಳನ್ನು ಬೆಳೆದು ಬಿಡ್ತೀವಿ, ನಿರ್ವಹಣೆ ಮಾಡಿ ದವಸ ಧಾನ್ಯಗಳನ್ನು ಬೆಳೆದು ಬಿಡ್ತೀವಿ. ಹಾಗಾದರೆ ಬೆಳೆದಂತಹ ದವಸ ಧಾನ್ಯಗಳನ್ನು ಸಂರಕ್ಷಣೆ ಮಾಡಿ ಅವುಗಳನ್ನು ಹೇಗೆ ಶೇಖರಣೆ ಮಾಡೋದು ಅನ್ನೋದು ಮೊದಲನೇ. ದವಸ ಧಾನ್ಯಗಳ ಶೇಖರಣೆ ಹೇಗಿರಬೇಕು? ನೋಡಿ, ತರಕಾರಿ, ಹಣ್ಣು, ಹಂಪಲು, ಸೊಪ್ಪು ಇವಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವನ್ನ ಯಾವಾಗ ಬೇಕಾದ್ರೂ ಬೆಳಿಬೋದು, ಯಾವಾಗ ಬೇಕಾದ್ರೂ ತಿನ್ಬೋದು, ಹೌದಲ್ಲ? ಆದರೆ ಈ ದವಸ ಧಾನ್ಯಗಳನ್ನು ನಾವು ವರ್ಷಗಟ್ಟಲೆ 2 ವರ್ಷ 3 ವರ್ಷಗಟ್ಟಲೆ ಇಟ್ಕೋಬೇಕು. ಹಾಗಾದರೆ ಹೇಗೆ ಇಟ್ಕೋಬೇಕು? ಸಾಂಪ್ರದಾಯಿಕ ಪದ್ಧತಿಗೆ ಹೋದರೆ ಬೇವಿನ ಸೊಪ್ಪನ್ನು ಹಾಕಿ, ಉಪ್ಪನ್ನು ಹಾಕಿ, ಇನ್ನು ಕೆಲವು ಸಂದರ್ಭದಲ್ಲಿ ಮಣ್ಣಿನೊಂದಿಗೆ ಮಿಶ್ರಣ ಮಾಡಿ ವಾಡೆ ಮೂಡೆಗಳಲ್ಲಿ ದವಸ ಧಾನ್ಯಗಳನ್ನು ತುಂಬಿಡ್ತಾ ಇದ್ವಿ. ಹಗೆವು ಅಂತ ಕರಿತೀವಿ. ಅಂಥವುಗಳಲ್ಲಿ ಹುಳಗಳು ಬೀಳಲ್ಲ ಅಂತ ತುಂಬಿಡ್ತಾ ಇದ್ವಿ. ಆದರೆ ಆಧುನಿಕತೆಯಲ್ಲಿ ಬಂದಾಗ ಏನಾಗಿದೆ, ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ದವಸ ಧಾನ್ಯಗಳನ್ನು ಲೋಡ್ಗಟ್ಟಲೆ, ಕ್ವಿಂಟಾಲ್ ಗಟ್ಟಲೆ, 300 ಕ್ವಿಂಟಾಲ್, 400 ಕ್ವಿಂಟಾಲ್, 500 ಕ್ವಿಂಟಾಲ್, ಟನ್ ಗಟ್ಟಲೆ, ಮೆಟ್ರಿಕ್ ಟನ್ ಗಟ್ಟಲೆ ಭತ್ತವನ್ನು ಅಥವಾ ಅಕ್ಕಿಯನ್ನು, ದವಸ ಧಾನ್ಯಗಳಲ್ಲಿ ಕಾಳುಗಳನ್ನು, ಮೆಕ್ಕೆಜೋಳವನ್ನು, ಜೋಳವನ್ನು ಸಂಗ್ರಹಣೆ ಮಾಡಿ ಇಟ್ಕೋಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು, ಕೀಟನಾಶಕ ಧೂಮಗಳನ್ನು ಸಿಂಪಡಣೆ ಮಾಡಿ ಆ ಒಂದು ದವಸ ಧಾನ್ಯಗಳಿಗೆ. ಏನಿದು ಕೀಟನಾಶಕ ಧೂಮ ಅಂದರೆ? ಅದರಲ್ಲಿ ಏನಿರುತ್ತೆ, ಗುಳಿಗೆಗಳಿರ್ತದೆ, ಕೆಲವು ಸಂದರ್ಭದಲ್ಲಿ ಸಿಂಪಡಣೆಗಳಿರ್ತದೆ, ಪೌಡರ್ ಇರ್ತದೆ. ಅದನ್ನು ನಾವು ಹಾಕಿದಾಗ ಅದು ನಿಧಾನವಾಗಿ ಆವಿಯಾಗುತ್ತೆ. ಆ ದವಸ ಧಾನ್ಯಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗ್ತದೆ, ಕಾಳುಗಳು ಸುಮಾರು 3 ವರ್ಷ 4 ವರ್ಷ ಹಾಗೆ ಇರ್ತವೆ, ಏನು ತೊಂದರೆ ಆಗೋದಿಲ್ಲ. ಆದರೆ ಬಳಸಬೇಕಾದರೆ ಮಾತ್ರ ಬಿಸಿ ನೀರಿನಿಂದ ತೊಳೆದು ಅವುಗಳನ್ನು ನಾವು ಬಳಸಬೇಕು. ಬಿಸಿ ನೀರಿನಿಂದಲೇ ತೊಳೆಬೇಕು ನಾವು, ಬಿಸಿ ನೀರು. ಹಾಗಾಗಿ ಹುಳಗಳು ಬೀಳೋದಿಲ್ಲ. ಇದನ್ನು ನಾವೇನಂತ ಕರಿತೀವಿ, ಧಾನ್ಯಗಳ ಶೇಖರಣೆ ಅಂತ ಕರಿತೀವಿ. ನಾವು ಮನೆಗಳಲ್ಲಿ ಮಾಡುವ ಪದ್ಧತಿನೇ ಬೇರೆ. ಧಾನ್ಯಗಳನ್ನು ಮಾಡ್ತೀವಿ, ಚೀಲಗಳಲ್ಲಿ ತುಂಬಿಡ್ತೀವಿ, ಡಬ್ಬಗಳಲ್ಲಿ ತುಂಬಿಡ್ತೀವಿ, ಅದಕ್ಕೆ ಸ್ವಲ್ಪ ಔಷಧಿಗಳನ್ನು ಹಾಕಿ ತುಂಬಿಡ್ತೀವಿ. ಅದು ಒಂದು ಪದ್ಧತಿ. ಆದರೆ
ಸರ್ಕಾರದ ವತಿಯಿಂದ ಗೋಡೌನ್ಗಳಂತ ಗೋದಾಮುಗಳು ಅಂತ ಏನು ಕರಿತೀವಲ್ಲ, ಆ ಗೋದಾಮುಗಳಲ್ಲಿ ಮೆಟ್ರಿಕ್ ಟನ್ಗಳಷ್ಟು ದವಸ ಧಾನ್ಯಗಳನ್ನು ಏನು ಮಾಡ್ತಾರೆ, ಕೀಟನಾಶಕ ಧೂಮಗಳನ್ನು ಸಿಂಪಡಣೆ ಮಾಡಿ ಹಾಕಿ ಕಾಳುಗಳು ಕೆಟ್ಟು ಹೋಗೋದಾಗಿ ಇಡ್ತಾರೆ. ಅವಶ್ಯಕತೆ ಇದ್ದಾಗ ಅದನ್ನ ಏನು ಮಾಡ್ತಾರೆ, ಸರಬರಾಜು ಮಾಡ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ನಾವು ಬೆಳೆದಂತಹ ದವಸ ಧಾನ್ಯಗಳನ್ನು ಕೀಟನಾಶಕ ಧೂಮಗಳನ್ನು ಬಳಸಿ ವರ್ಷಗಟ್ಟಲೆ ನಾವು ಇಟ್ಕೊಂಡು ನಾವು ನಿರಂತರ ಬಳಕೆಗೆ ಬರುವ ಹಾಗೆ ಮಾಡ್ಕೊಳ್ತೀವಿ. ಹೀಗೆ ನಾವು ಬೆಳೆದಂತಹ ಬೆಳೆ ದವಸ ಧಾನ್ಯಗಳನ್ನು ರಕ್ಷಣೆ ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ನಾವು ಅವುಗಳ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಮಕ್ಕಳೇ, ನಾವು ಇಲ್ಲಿವರೆಗೂ ಕೂಡ ಬೆಳೆಯಲ್ಲಿ ಸಸ್ಯಗಳು ಮತ್ತು ಬೆಳೆಗಳಲ್ಲಿ ಹೇಗೆ ರಕ್ಷಣೆ ಮಾಡಿಕೊಂಡು ಅವುಗಳನ್ನು ನಮ್ಮ ನಿರಂತರ ಜೀವನದಲ್ಲಿ ನಾವು ಬೆಳಿಬೇಕು ಅನ್ನೋದನ್ನು ಮತ್ತು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ನಾವು ಪ್ರಾಣಿಗಳ ಬಗ್ಗೆ ಹೋಗೋಣ, ಪಶುಸಂಗೋಪನೆ ಬಗ್ಗೆ ಹೋಗೋಣ. ಆ ಪಶುಸಂಗೋಪನೆಗಳಲ್ಲಿ ಯಾವ್ಯಾವ ವಿಧಿವಿಧಾನಗಳನ್ನು ಬಳಸ್ತೀವಿ ಅನ್ನೋದನ್ನ ನಾವು ಮುಂದಿನ ಇದರಲ್ಲಿ ತಿಳ್ಕೊಳ್ಳೋಣ. ಮಕ್ಕಳೇ, ಸಸ್ಯಗಳ ಸುಧಾರಣೆ ಮತ್ತು ನಿರ್ವಹಣೆ, ಅದರ ಜೊತೆಗೆ ಪೋಷಕಾಂಶಗಳ ದೊರೆಯುವಿಕೆಯ ಪ್ರಮಾಣವನ್ನು ಹೆಚ್ಚಿಸೋದು ಹೇಗೆ ಅನ್ನೋದನ್ನೆಲ್ಲವ ತಿಳ್ಕೊಂಡ್ವಿ. ಈಗ ಪ್ರಾಣಿಗಳಿಂದಲೂ ಕೂಡ ಮನುಷ್ಯ ಹೇಗೆ ಪ್ರಯೋಜನವನ್ನು ಪಡ್ಕೊಳ್ಬಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ಪ್ರಾಣಿಗಳನ್ನು ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು ಅಂತ ಎರಡು ವಿಧ ಮಾಡ್ತೇವೆ. ಈಗ ನಾವು ಸಾಕು ಪ್ರಾಣಿಗಳಿಗೆ ಬಂದಾಗ ಮನುಷ್ಯ ಎಂತೆಂಥ ಪ್ರಾಣಿಗಳನ್ನೆಲ್ಲ ಸಾಕ್ತಾ ಇದ್ದಾನೆ ಅಂತ ಸ್ವಲ್ಪ ಗಮನ ಹರಿಸಿ ನೋಡಿ. ವ್ಯವಸಾಯಕ್ಕೆ ಬಂದರೆ ಎಮ್ಮೆ, ಕೋಣಗಳು, ಹಸುಗಳು, ಎತ್ತುಗಳನ್ನು ಬಳಸ್ತಾನೆ, ಹೌದಲ್ಲ? ಇನ್ನು ಕುರಿ, ಮೇಕೆ ಇವುಗಳನ್ನು ಕೂಡ ಅವನು ಸಾಕಿ ಸಲಹಿ ಮಾರಾಟ ಮಾಡಿ ಅದರಿಂದ ಪ್ರಯೋಜನಗಳನ್ನು ಪಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಕುದುರೆಗಳನ್ನು ಸಾಕ್ತಾನೆ, ಕತ್ತೆಗಳನ್ನು ಸಾಕ್ತಾನೆ, ಅದ್ರ ಜೊತೆಗೆ ಕೋಳಿಗಳನ್ನು ಸಾಕ್ತಾನೆ, ಬಾತುಕೋಳಿಗಳನ್ನು ಸಾಕ್ತಾನೆ. ಇಷ್ಟೆಲ್ಲ ಪ್ರಯತ್ನದಿಂದ ಅವನು ಒಂದಲ್ಲ ಒಂದು ರೀತಿ ಇವತ್ತು ಪ್ರಯೋಜನವನ್ನು ಪಡ್ತಾನೆ. ಹಾಗಾಗಿ ಪ್ರಾಣಿಗಳನ್ನು ವೈಜ್ಞಾನಿಕವಾಗಿ ಸಾಕಿ ಸಲಹಿ ಪ್ರಯೋಜನವನ್ನು ಪಡೆದುಕೊಳ್ಳತಕ್ಕಂತಹ ವಿಧಾನ ಇದೆಯಲ್ಲ, ಆ ವಿಧಾನವನ್ನು ನಾವೇನಂತ ಕರಿತೀವಿ ಅಂದರೆ ಪಶು ಸಂಗೋಪನೆ ಅಂತ ಕರಿತೀವಿ. ಪಶು ಸಂಗೋಪನೆ ಅಂದರೆ ದನ ಕರುಗಳನ್ನೇ ಸಾಕೋದು ಅಂತಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಜೇನು ಹುಳುಗಳನ್ನು ಸಾಕೋದು ಕೂಡ ಒಂದು ರೀತಿಯ ಪಶು ಸಂಗೋಪನೆ. ಅರ್ಥ ಆಯ್ತಾ? ಮೀನುಗಳನ್ನು ಸಾಕೋದು ಕೂಡ ಒಂದು ರೀತಿಯಾದಂತಹ ಪಶು ಸಂಗೋಪನೆ. ಹಾಗಾಗಿ ಇವತ್ತು ಬೇಸಾಯದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಮನುಷ್ಯ ಅವನು ತನ್ನನ್ನೇ ತಾನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಹಲವಾರು ಪ್ರಯೋಜನಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳೇ, ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ನಾವಿವತ್ತು ದನಗಳನ್ನು ಯಾಕೆ ಸಾಕಬೇಕು? ದನಗಳನ್ನು ಸಾಕೋದ್ರಲ್ಲಿ ಎರಡು ವಿಧಗಳನ್ನು ನಾವು ಅನುಸರಿಸ್ತೇವೆ. ಒಂದು, ಹೈನುಗಾರಿಕೆಗೆ ಬಳಸತಕ್ಕಂತಹ ಪ್ರಾಣಿಗಳನ್ನು ಹೈನುಗಾರಿಕೆಗೆ ಬಳಸುವ ಪ್ರಾಣಿಗಳು ಅಂತ ಕರಿತೀವಿ. ಮತ್ತೆ ಬೇಸಾಯಕ್ಕೆ ಬಳಸತಕ್ಕಂತಹ ಪ್ರಾಣಿಗಳನ್ನ ಬರಡು ಪ್ರಾಣಿಗಳು ಅಂತ ಕರಿತೀವಿ. ಬೇಸಾಯಕ್ಕೆ ಬಳಸ್ತೀವಲ್ಲ ಅವುಗಳನ್ನ, ಎತ್ತುಗಳನ್ನ, ಕೋಣಗಳನ್ನ, ಎಮ್ಮೆಗಳನ್ನ, ಹಸುಗಳನ್ನ ಬಳಸ್ತೀವಿ. ಈಗ ನಮಗೆ ಈ ಹೈನುಗಾರಿಕೆ ಅನ್ನೋದು ನಮ್ಮ ಭಾರತದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಹರಡಿರತಕ್ಕಂತಹ ಒಂದು ಪಶುಸಂಗೋಪನೆ. ಹೈನುಗಾರಿಕೆಯಲ್ಲಿ ನೋಡಿದಾಗ ತಳಿಗಳು ಬೇಕು. ಬೆಳೆಗಳಲ್ಲಿ ಹೇಗೆ ನಾವು ತಳಿ ಸುಧಾರಣೆಯನ್ನು ಮಾಡ್ತೇವೋ ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ತಳಿ ಸುಧಾರಣೆಯಿಂದ ಉತ್ತಮೋತ್ತಮ ತಳಿಗಳನ್ನು ನಾವು ಪಡೆದಿದ್ದೇವೆ. ಇಲ್ಲೂ ಕೂಡ ವೈಚಾರಿಕತೆ ಬಹಳ ಪ್ರಮುಖವಾದದ್ದು. ಸ್ವದೇಶಿ ತಳಿಗಳು ಮತ್ತು ವಿದೇಶಿ ತಳಿಗಳು. ನಾವು ಸ್ವದೇಶಿ ಹಸುಗಳನ್ನು ತೆಗೆದುಕೊಂಡ್ರೆ ನಮಗೆ 5 ರಿಂದ 6 ಲೀಟರ್ ಹಾಲನ್ನು ಕೊಟ್ಟರೆ, ವಿದೇಶಿ ತಳಿಗಳು ಕಮ್ಮಿಲಾದರೂ 20 ಲೀಟರ್ಗಳವರೆಗೆ ಹಾಲನ್ನು ಕರೆಯಬಲ್ಲವು. ನೋಡಿ ಹೇಗೆ, 20 ಲೀಟರ್ಗಳವರೆಗೆ ಹಾಲನ್ನು ಕರೆಯಬಲ್ಲವು. ಸೊ ಈ ರೀತಿ ಹಾಲಿನ ಉತ್ಪಾದನೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದ ನಾವು ಅಂಶವನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಭಾರತದಲ್ಲಿ ಬಾಸ್ ಇಂಡಿಕಸ್ ಎಂಬ ಹಸು, ಸಾಹಿವಾಲ್ ಮತ್ತು ಸಿಂಧಿ ಹಸುಗಳಿಂದ ನಾವು ಹೆಚ್ಚಿನ ಪ್ರಮಾಣದ ಹಾಲನ್ನು ಪಡಿತಾ ಇದ್ದೇವೆ. ಅದರ ಜೊತೆಗೆ ಬಾಸ್ ಇಂಡಿಕಸ್ ಹಸುವಾದರೆ ಬಾಸ್ ಬುಬಾಲಿಸ್ ಎಂಬ ಎಮ್ಮೆ, ಈ ಎಮ್ಮೆಯಿಂದಲೂ ಕೂಡ ನಾವು ಹೆಚ್ಚಿನ ಪ್ರಮಾಣದ ಹಾಲನ್ನು ಪಡೆಯುತ್ತಿದ್ದೇವೆ.
ಹಾಲಿನ ಉತ್ಪನ್ನಗಳು ಏನಿದೆ, ನಮಗೆ ಬೇಕಾಗಿರತಕ್ಕಂಥ ಹಾಲಿನ ಉತ್ಪನ್ನಗಳು, ಅದರಲ್ಲಿ ಮೊಸರಾಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ತುಪ್ಪವಾಗಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಭಾರತದ ತಳಿಗಳಲ್ಲಿ ನಾವು ಪಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ವಿದೇಶಿ ತಳಿಗಳನ್ನು ನೋಡಿದಾಗ, ಹಾಲಿಗೋಸ್ಕರನೇ ಇರತಕ್ಕಂಥ ವಿದೇಶಿ ತಳಿಗಳನ್ನು ನೋಡಿದಾಗ ಜರ್ಸಿ ಮತ್ತು ಬ್ರೌನ್ ಸ್ವಿಸ್, ಜರ್ಸಿ ಮತ್ತು ಬ್ರೌನ್ ಸ್ವಿಸ್ ಇವುಗಳ ತಳಿಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದ ಹಾಲನ್ನು ನಾವು ಪಡಿತೀವಿ. ಇವುಗಳನ್ನ ಪಶುಸಂಗೋಪನೆಯಲ್ಲಿ ದನಗಳನ್ನ ಸಾಕಬೇಕು ಅಂದ್ರೆ ನಾವು ವೈಜ್ಞಾನಿಕವಾದಂತಹ ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಲೇಬೇಕು. ದನಗಳಿಗೆ ಬೇಕಾಗಿರತಕ್ಕಂತಹ ಪೌಷ್ಟಿಕ ಆಹಾರಗಳು, ನೀರು ಮತ್ತು ನಾರು ಪದಾರ್ಥಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಪೌಷ್ಟಿಕ ಆಹಾರಗಳನ್ನ, ಅದರಲ್ಲಿ ನಾವು ದನಗಳಿಗೆ ಕೊಡತಕ್ಕಂತಹ ಆಹಾರ ಪದ್ಧತಿಗಳಲ್ಲಿ ಎಣ್ಣೆ ಅಂಶನೂ ಇರಬೇಕು, ಕಾರ್ಬೋಹೈಡ್ರೇಟ್ ಪ್ರಮಾಣನೂ ಇರಬೇಕು, ಪ್ರೋಟೀನುಗಳ ಪ್ರಮಾಣನೂ ಇರಬೇಕು, ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದ ನೀರು ಮತ್ತು ನಾರಿನ ಅಂಶನೂ ಕೂಡ ಇರಬೇಕು. ಆ ರೀತಿ ನಾವು ಪೋಷಕಾಂಶಯುಕ್ತ ಆಹಾರವನ್ನು ಒದಗಿಸಿದ್ದೇ ಆದಲ್ಲಿ ಹೆಚ್ಚಿನ ಪ್ರಮಾಣದ ನಾವು ಹಾಲನ್ನು ನಾವು ಅವುಗಳಿಂದ ಪಡೆಯೋದಕ್ಕೆ ಸಾಧ್ಯ. ನೋಡಿ, ಕೆಲವು ಸಂದರ್ಭದಲ್ಲಿ ಶೇಂಗಾ ಕಾಳನ್ನು ಹಾಕ್ತಾರೆ, ಹುರುಳಿ ಕಾಳನ್ನು ಹಾಕ್ತಾರೆ, ಹತ್ತಿ ಬೀಜದ ಕಾಳುಗಳನ್ನು ಹಾಕ್ತಾರೆ ದನಗಳಿಗೆ. ಅಂದರೆ ಸದೃಢವಾಗಿರಲಿ, ಆರೋಗ್ಯವಾಗಿದ್ದುಕೊಂಡು ಅವುಗಳಿಗೆ ಅವುಗಳು ಕೊಡತಕ್ಕಂಥ ಹಾಲಿನ ಅಲ್ಲಿ ಉತ್ತಮವಾದಂಥ ಪೋಷಕಾಂಶಗಳು ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಪೌಷ್ಟಿಕ ಆಹಾರವನ್ನು ನಾವು ಕೊಡಬೇಕು. ಅದ್ರ ಜೊತೆಗೆ ಆಗಿದ್ದಾಗೆ ನಾವು ದನಗಳಿಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಲಸಿಕೆಗಳನ್ನು ಕೂಡ ನಾವು ಹಾಕಿಸ್ಬೇಕು. ಈ ರೀತಿ ಪೌಷ್ಟಿಕಯುತವಾದಂತಹ ಆಹಾರ, ಲಸಿಕೆಗಳನ್ನ ನಾವು ಕೊಡೋದ್ರಿಂದ ಅವುಗಳನ್ನ ನಾವು ನೋಡ್ಕೋಬೇಕಾಗ್ತದೆ. ನೋಡಿ, ಸಾಮಾನ್ಯ ದನಗಳು ಬಿಸಿಲಿನ ತಾಪವನ್ನ ತಡ್ಕೊಳ್ಳೋದಾದ್ರೆ, ಇನ್ನು ಕೆಲವು ನಾವೇನು ಸಿಂಧಿ ಹಸುಗಳು, ಅದ್ರ ಜೊತೆಗೆ ವಿದೇಶಿ ತಳಿಗಳು ಈ ಬಿಸಿಲಿನ ಪ್ರಮಾಣವನ್ನ ತಡ್ಕೊಳ್ಳೋದಿಲ್ಲ. ಹಾಗಾಗಿ ಏನಾಗ್ತದೆ, ಅವುಗಳನ್ನು ರಕ್ಷಣೆ ಮಾಡೋದಕ್ಕೆ ವಿಶೇಷವಾದಂತಹ ಮನೆಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ವಿಶೇಷವಾದಂತಹ ಮನೆಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ಸಾಕಬೇಕಾಗ್ತದೆ ಮಕ್ಕಳೇ. ಹಾಗಾಗಿ ಹೈನುಗಾರಿಕೆಗೆ ಬೇಕು ಅಂದಾಗ ಹೈನುಗಾರಿಕೆಯಲ್ಲಿ ಎಮ್ಮೆಗಳನ್ನು ನಾವು ಬೆಳೆಸ್ತೀವಿ, ಎಮ್ಮೆಗಳನ್ನು ಸಾಕ್ತೀವಿ, ಹಸುಗಳನ್ನು ಸಾಕ್ತೀವಿ. ಅದರಲ್ಲಿ ಸ್ವದೇಶೀಯ ಹಸುಗಳು ಮತ್ತು ವಿದೇಶಿ ಹಸುಗಳನ್ನು ಸಾಕಿ ಇವತ್ತು ಹೈನುಗಾರಿಕೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ನಮ್ಮ ಭಾರತ ಹೈನುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ಅದು ಒಂದು ನಿಮಿಷ. ಇದಾದ್ಮೇಲೆ ನೆಕ್ಸ್ಟ್ ಕೋಳಿ ಸಾಗಾಣಿಕೆಯನ್ನು ಕೂಡ ಒಂದು ರೀತಿಯ ಪಶುಸಂಗೋಪನೆಯ ರೀತಿಯಲ್ಲಿ. ಕೋಳಿ ಸಾಗಾಣಿಕೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸಕ್ಕೆಂದು ಬ್ರಾಯ್ಲರ್ ಕೋಳಿಗಳನ್ನ, ಪುಸ್ತಕದಲ್ಲಿ ಅದನ್ನು ನೋಡಿ ನೀವು, ಮತ್ತೆ ಮೊಟ್ಟೆಗೆಂದು ಲೇಯರ್ಸ್ ಕೋಳಿಗಳನ್ನ ನಾವೇನ್ ಮಾಡ್ತೀವಿ, ಬೆಳೆಸ್ತೀವಿ, ಸಾಕ್ತೀವಿ. ಇವುಗಳನ್ನು ಕೂಡ, ಅದ್ರ ಜೊತೆಗೆ ವಿದೇಶಿ ತಳಿಗಳಲ್ಲಿ ಲೆಗ್ ಹಾರ್ನ್ ಎಂಬ ಒಂದು ವಿದೇಶಿ ತಳಿ, ಸ್ವದೇಶಿ ತಳಿಯಲ್ಲಿ ಆಸಿಲ್ ಎಂಬ ಸ್ವದೇಶಿ ತಳಿಗಳನ್ನ ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಬೆಳಿತೀವಿ. ಅಷ್ಟೇ ಅಲ್ಲ, ಇವುಗಳ ಸಾಕಾಣಿಕೆ ಇದೆಯಲ್ಲ ಬಹಳ ಇಂಪಾರ್ಟೆಂಟ್, ಪೋಷಣೆ. ಏಕೆಂದ್ರೆ ಹೆಚ್ಚು ಚಳಿ ಆದ್ರೆ ಕೋಳಿಗಳಿಗೆ ಜ್ವರ ಬಂದ್ಬಿಡ್ತದೆ. ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತವೆ, ಅವುಗಳ ದೇಹವನ್ನು ಹೋಗುವ ಅನೇಕ ರೋಗಗಳನ್ನ ಉಂಟು ಮಾಡ್ತವೆ. ಹಾಗಾಗಿ ಅವುಗಳನ್ನು ನಾವು ರಕ್ಷಣೆ ಮಾಡಬೇಕು. ಆ ರೀತಿ ರಕ್ಷಣೆ ಮಾಡಬೇಕು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು, ಚಳಿಯಿಂದ ರಕ್ಷಣೆಯನ್ನ ನಾವು ಮಾಡ್ಕೋಬೇಕು, ಮತ್ತು ಪೋಷಕಾಂಶಯುಕ್ತ, ಪ್ರೋಟೀನ್ ಅಂಶಯುಕ್ತವಾದಂತಹ ಆಹಾರವನ್ನು ನಾವು ಅವುಗಳಿಗೆ ಒದಗಿಸಬೇಕು. ಮತ್ತಷ್ಟೇ ಅಲ್ಲ, ಸಮಯ ಸಂದರ್ಭದಲ್ಲಿ ಲಸಿಕೆಗಳನ್ನು ನಾವು ಹಾಕಿಸ್ಬೇಕು. ಕೋಳಿಗಳಿಗೂ ಕೂಡ ಲಸಿಕೆಯನ್ನ ಹಾಕಿಸ್ಬೇಕು. ಹೀಗೆ ಮಾಡಿದ್ದೇ ಆದಲ್ಲಿ ಉತ್ತಮ ಇಳುವರಿಯನ್ನ, ಮೊಟ್ಟೆಗಳಲ್ಲಿ, ಮಾಂಸದಲ್ಲಿ ನಾವು ಇಳುವರಿಯನ್ನು ಪಡ್ಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ. ಅದಾದ ಮೇಲೆ ಇನ್ನ ಮೀನು ಸಾಕಾಣಿಕೆ. ನೋಡಿ, ನಾವು ಎರಡು ತರದ ಮೀನುಗಳನ್ನು ನಾವು ಕಾಣ್ತೀವಿ. ಸಮುದ್ರದಲ್ಲಿ ದೊರೆಯುವ ಮೀನುಗಳ ಲಕ್ಷಣನೇ ಬೇರೆ ರೀತಿ ಇರ್ತದೆ, ಮತ್ತು ಒಳನಾಡು ನದಿ ಮೂಲಗಳಲ್ಲಿ, ಕೆರೆ ಕಟ್ಟೆ ಮೂಲಗಳಲ್ಲಿ ದೊರೆಯತಕ್ಕಂಥ ಮೂಲಿನ ಲಕ್ಷಣಗಳನ್ನೇ ಬೇರೆ ಇರ್ತದೆ. ಆದರೂ ಕೂಡ ವಿವರಣಾತ್ಮಕವಾಗಿ ನಾವು ಹೋದಾಗ ಮೀನುಗಳು ಪ್ರೋಟೀನುಗಳ ವಿಶಿಷ್ಟ ಆಕಾರಗಳು. ಮೀನು ಮತ್ತು ಮೀನೆಣ್ಣೆ ಏನಿದೆ, ಈ ಪ್ರೋಟೀನುಗಳು, ಪೋಷಕಾಂಶಗಳೇನಿದೆಯಲ್ಲ, ಆ ಪ್ರೋಟೀನುಗಳ ವಿಶೇಷವಾದಂತಹ ಆಕಾರಗಳು. ಹಾಗಾಗಿ ಆ ಪ್ರೋಟೀನ್ ಅಂಶಗಳು ದೇಹಕ್ಕೆ ಸಿಗಬೇಕು ಅಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮೀನುಗಾರಿಕೆಯನ್ನು ನಾವು ಮಾಡ್ತೀವಿ. ಸಮುದ್ರದ ಮೀನುಗಾರಿಕೆಯಲ್ಲಿ ಮೀನು ಮತ್ತು ಸೀಗಡಿಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ವೆರೈಟಿಗಳು ಬೇರೆ ಬೇರೆ ಇರ್ತದೆ. ಒಳನಾಡು ಮೀನುಗಾರಿಕೆಯಲ್ಲೂ ಕೂಡ ಮೀನು ಮತ್ತು ಸೀಗಡಿಗಳನ್ನು ಕಾಣ್ತೀವಿ. ಮತ್ತು ಅದರಲ್ಲಿ ಮೀನುಗಳಲ್ಲಿ
ನೋಡಿ ಕಾಟ್ಲಾ, ಕಾರ್ಪ್ನಲ್ಲಿ ಬೇರೆ ಬೇರೆ ವಿಧಗಳಿವೆ. ರೋಹು ಮತ್ತು ಮೃಗ್ಯಾಲ ಎಂಬ ನಾನಾ ರೀತಿಯಾದಂತಹ ಮೀನುಗಳನ್ನ ಆಹಾರಕ್ಕೆಂದೇ ಏನ್ ಮಾಡ್ತೀವಿ ನಾವು ಬಳಸ್ತೀವಿ. ಸೊ ಈ ಮೀನುಗಾರಿಕೆಯನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಸಾಕುವ ಮೀನುಗಳಿಗೆ ನಾವು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಒದಗಿಸಬೇಕು, ಅದ್ರ ಜೊತೆಗೆ ಆಹಾರವನ್ನು ಒದಗಿಸಬೇಕು ಮತ್ತು ಉಷ್ಣತೆಯಲ್ಲಿ ಏರುಪೇರಾಗದ ಹಾಗೆ ಏಕರೂಪವಾದ ಉಷ್ಣತೆ ಇರುವ ಹಾಗೆ ಮಾಡಬೇಕು. ಸಾಗಾಣಿಕೆಯಲ್ಲಿ ನಾವು ಕೃತಕವಾಗಿ ಮೀನನ್ನು ಸಾಕ್ತಾಗ, ಆದರೆ ಕೆರೆ ಕಟ್ಟೆಗಳಲ್ಲಿ ಅದಿಲ್ಲ, ಹೊಂದ್ಕೊಂಡ್ಬಿಟ್ಟಿರ್ತವೆ. ಸಮುದ್ರದ ಮೀನುಗಳು ಕೂಡ ಹೊಂದ್ಕೊಂಡಿರ್ತವೆ. ಮಕ್ಕಳೇ, ಪ್ರಪಂಚದ 20-30% ಭಾಗ ಏನಿದೆ ಜನರು ಸಮುದ್ರದ ಮೀನುಗಾರಿಕೆಯಿಂದ ತಂದು ಸಮುದ್ರ ಮೀನುಗಳನ್ನು ಆಹಾರವನ್ನಾಗಿ ಪಡಿತಾ ಇದ್ದಾರೆ. ಅದರಲ್ಲಿ ಅವುಗಳು ಶಾರ್ಕ್ ಮೀನುಗಳಾಗಿರ್ಬೋದು ಅಥವಾ ಬೃಹದಾಕಾರದ ಮೀನುಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ, ಬಲೆ ಹಾಕಿ ಹಿಡ್ಕೊಂಡು ಬಂದು ಅವುಗಳನ್ನ ಆಹಾರವಾಗಿ ಬಳಸ್ತಾ ಇದ್ದಾರೆ. ಹಾಗಾಗಿ ಕೃತಕವಾಗಿಯೂ ಕೂಡ ಮೀನುಗಾರಿಕೆಯನ್ನ ಮಾಡಿ, ಮೀನು ಸಾಗಾಣಿಕೆಯನ್ನು ಮಾಡಿ ಇವತ್ತು ನಮ್ಮ ಹಸಿವನ್ನ ನೀಗಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಮೀನುಗಳ ಬಗ್ಗೆ ನಾವು ಹೆಚ್ಚಿನ ಪ್ರಮಾಣದ ಅಂಶಗಳನ್ನು ತೆಗೆದುಕೊಂಡು ಅವುಗಳನ್ನು ಹೇಗೆ ಆಹಾರವನ್ನಾಗಿ ಬಳಸಬೇಕು ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಈ ರೀತಿ ಗಮನದಲ್ಲಿ ಇಟ್ಕೊಂಡು ನಾವು ಆಹಾರವನ್ನ ಪಡಿಬೇಕಾಗ್ತದೆ ಮಕ್ಕಳು. ಸೊ ಅದು ಒಂದು ರೀತಿ ಮೀನುಗಾರಿಕೆ. ಇನ್ನ ಕಡೆಯದಾಗಿ ನಾವು ಹೇಳ್ಬೇಕಂದ್ರೆ ಜೇನು ಸಾಕಾಣಿಕೆ. ನಿಮ್ಗೆಲ್ಲ ಗೊತ್ತಿದೆ, ನಾವು ಹೆಚ್ಚಿಗೆ ಜೇನು ಹುಳುಗಳ ಕೈಲಿ ಕಡಿಸ್ಕೊಂಡಿದ್ದೀವಿ, ಆದ್ರೆ ಸಾಕುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಇವತ್ತು ನಮಗೆ ಜೇನುತುಪ್ಪ ಸಿಗುವ ಪ್ರಮಾಣ ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಇವತ್ತು ಬೇಲಿಗಳು, ಮರಗಳು ಎಲ್ಲ ಅವುಗಳ ಸಂಖ್ಯೆ ಏನಾಗ್ತದೆ, ಕಡಿಮೆ ಆಗ್ತದೆ. ಹಾಗಾಗಿ ಜೇನು ಸಿಗುವ ಪ್ರಮಾಣನೂ ಕಡಿಮೆ ಆಗ್ತದೆ. ಹಾಗಾಗಿ ಮನುಷ್ಯ ಇವತ್ತು ಏನ್ ಮಾಡಿದಾನೆ, ನಾವು ಹೇಳಿದ ಹಾಗೆ ಕೇಳುವ ಜೇನು ಹುಳುಗಳನ್ನ ಕಂಡಿಟ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಅವು ಸಾಮಾನ್ಯವಾಗಿ ಕಚ್ಚೋದಿಲ್ಲ. ಸೊ ಈಗ ಏಪಿಸ್ ಸೆರೆನಾ ಇಂಡಿಕಾ ನಮ್ಮ ಭಾರತ ದೇಶದ ಜೇನು ಹುಳುಗಳಲ್ಲಿ ಒಂದು ವಿಧ, ಏಪಿಸ್ ಡಾರ್ಸೆಟಾ, ಏಪಿಸ್ ಫ್ಲೋರೆ, ಇವೇನಿದೆ ನಮ್ಮ ಭಾರತದ ತಳಿಗಳು, ಜೇನು ಹುಳುಗಳ ತಳಿಗಳು. ಅದರಲ್ಲಿ ರಾಣಿ ಜೇನು ಅಂತ ಇರ್ತದೆ. ಆ ರಾಣಿ ಜೇನುವನ್ನು ನೀವು ಸಪರೇಟ್ ಮಾಡಿದ್ದೆ ಆದಲ್ಲಿ ಆ ರಾಣಿ ಜೇನುವಿನ ಜೊತೆ ಏನಾಗ್ತದೆ, ಉಳಿದ ಜೇನು ಹುಳುಗಳು ಬರ್ತವೆ, ಗೂಡು ಕಟ್ತವೆ. ಅದರಲ್ಲಿ ಜೇನು ಹುಟ್ಟಿ ಮತ್ತು ಜೇನುತುಪ್ಪವನ್ನು ಉಂಟು ಮಾಡ್ತವೆ. ಆ ಜೇನುತುಪ್ಪವನ್ನು ತೆಗೆದರೂ ಕೂಡ ಪುನಃ ಏನ್ ಮಾಡ್ತೇವೆ, ಅವು ಜೇನುತುಪ್ಪವನ್ನು ಉತ್ಪತ್ತಿ ಮಾಡ್ತಾ ಇರ್ತವೆ ಮಕ್ಕಳ. ಹಾಗಾಗಿ ಜೇನು ಸಾಕಾಣಿಕೆಯನ್ನು ಕೂಡ ಒಂದು ಕಮರ್ಷಿಯಲ್ ಆಗಿ ನಮಗೆ ಪ್ರಯೋಜನಕಾರಿಯಾಗಿದೆ. ಇನ್ನು ಜೇನುತುಪ್ಪ ಜಾಸ್ತಿ ಇರಬೇಕು ಅಂದ್ರೆ ಇಟಲಿಯಿಂದ ಒಂದು ತಳಿಯನ್ನ ತಂದಿದ್ದಾರೆ, ಏಪಿಸ್ ಮೆಲಿಫೆರಾ ಅಂತ. ಇದರಲ್ಲೂ ಕೂಡ ಈ ತಳಿನಲ್ಲಿ ಈ ಹುಳುಗಳು ಹೆಚ್ಚಿನ ಪ್ರಮಾಣದ ಜೇನುತುಪ್ಪವನ್ನ ಉಂಟು ಮಾಡ್ತವೆ. ಇನ್ನ ಕಾಡು ಜೇನು, ಚಿಟ್ ಜೇನು ಅವೆಲ್ಲವೂ ನಮ್ಮ ಹಳ್ಳಿ ಭಾಷೆಯಲ್ಲಿ ಆಡು ಮಾತಿನಲ್ಲಿ ಬಳಸತಕ್ಕಂತಹ ಜೇನುಗಳು. ಆಮೇಲೆ ಬೃಹದಾಕಾರದ ಕಾಡುಗಳಿಗೆ ಮರಗಳನ್ನು ನೋಡಿದಾಗ ನೀವು ಹೆಜ್ಜೇನು ಅಂತ ಕರೀತೀರಾ, ಅದು ಕೂಡ. ಆದರೆ ಹೆಜ್ಜೇನು ಮತ್ತು ಸಾಮಾನ್ಯ ಜೇನಿಗೂ ವ್ಯತ್ಯಾಸ ಏನಂದ್ರೆ, ಹೆಜ್ಜೇನು ಬೇಗ ಹುಳಿ ಬರ್ತದೆ ಜೇನುತುಪ್ಪ. ಆದರೆ ಸಾಮಾನ್ಯ ಜೇನು ಏನಿದೆ ಅದು ಸುಮಾರು 3-6 ತಿಂಗಳ ಕಾಲ ನಾವು ಸಂಸ್ಕರಣೆ ಮಾಡಿಟ್ರೆ ಅದು ಹುಳಿ ಬರೋದಿಲ್ಲ, ಚೆನ್ನಾಗಿರ್ತದೆ. ನೆಗಡಿಗೆ, ಕೆಮ್ಮಿಗೆ ಔಷಧ ಗುಣ ಇರೋದ್ರಿಂದ ನಾವು ಜೇನುತುಪ್ಪವನ್ನು ಸೇವಿಸೋದ್ರಿಂದ, ನಿಂಬೆಹಣ್ಣು ಮತ್ತು ಜೇನುತುಪ್ಪವನ್ನು ಬೆಳಿಗ್ಗೆ ಹೊತ್ತು ಸೇವಿಸೋದ್ರಿಂದ ಸ್ಥೂಲಕಾಯವನ್ನು ಹೋಗಲಾಡಿಸಬಹುದು ಅನ್ನೋ ಔಷಧೀಯ ಗುಣಗಳನ್ನು ಕೂಡ ಡಾಕ್ಟರ್ಗಳು ಹೇಳ್ತಾರೆ. ಹಾಗಾಗಿ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಜೇನುತುಪ್ಪವನ್ನು ಉತ್ಪತ್ತಿ ಮಾಡೋದಕ್ಕೆ ಇಂದು ನಮ್ಮ ಭಾರತದಲ್ಲಿ ಜೇನು ಸಾಕಣೆಯನ್ನು ಕೂಡ ಒಂದು ಕಾರ್ಯವಾಗಿ ರೈತರು ಪರಿಗಣಿಸಿಕೊಂಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಆಹಾರದ ಉತ್ಪಾದನೆ ಮತ್ತು ವಿವಿಧ ತಳಿಗಳ ಪ್ರಾಣಿಗಳು, ಅವುಗಳನ್ನು ಸಾಕಾಣಿಕೆ, ಅದರಿಂದ ಇವತ್ತು ನಾವು ನಿರ್ವಹಣೆ ಮಾಡಿ ಹೆಚ್ಚಿನ ಲಾಭಾಂಶವನ್ನು ಪಡಿತಾ ಇದ್ದೇವೆ. ಹೌದಲ್ಲ ಮಕ್ಕಳೇ? ಹೀಗೆ ನಾವು ಅನೇಕ ವಿಧಾನಗಳನ್ನು ಅನುಸರಿಸಿ ಪ್ರಾಣಿ ಸಾಕಾಣಿಕೆಯಿಂದಲೂ ಕೂಡ ನಾವು ಲಾಭಾಂಶವನ್ನು ಪಡೆಯಬಹುದು. ಸಸ್ಯಗಳನ್ನ ಬೆಳೆದು, ದವಸ ಧಾನ್ಯಗಳನ್ನು ಕೂಡ ಬೆಳೆದು ನಾವು ಲಾಭಾಂಶವನ್ನು ಪಡೆಯಬಹುದು ಮತ್ತು ಅದರಿಂದ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಈ ಪಾಠದಲ್ಲಿ ನಮಗೆ ನಮ್ಮ ಜೀವನಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಎರಡೂ ಕೂಡ ಅವಶ್ಯಕ ಎಂಬ ಅಂಶ ನಮ್ಮ ಗಮನಕ್ಕೆ ಬರ್ತದೆ ಮಕ್ಕಳೇ. ಧನ್ಯವಾದಗಳು.